विष्णु गुरुर्देवो महेश्वरः गुरुस्साक्षात् परं ब्रह्म तस्मै श्री गुरवे नमः. ಓಕೆ ಓಕೆ. ಓಂ ನಾರಾಯಣ ನಾರಾಯಣ ನಾರಾಯಣ. ಸ್ವಾಮೀಜಿ ಪುಸ್ತಕ ತಗೊಳ್ತಾ ಇದ್ದೇನೆ, ಕನ್ನಡ ಪುಸ್ತಕ. ಸವೈ ನೈವರೇಮೇ ಇತ್ಯನಂತರಂ ಅರತೇಃ ಏನದು 107 ಭಾಷ್ಯಭಾಗ ಆರಬ್ಧವ್ಯಃ ಪರಿಮಾಣೋ ಬಭೂವ ಸ್ಯಾತಾಂ ತಥಾ ತತ್ಪರಿಮಾಣೋ ಬಭೂವ. ಅಂದರೆ ಪತಿ ಪತ್ನಿ ಪರಿಮಾಣೋ ಬಭೂವ ಇತಿ. ಸ ಯಥಾ ಸ ತಥಾ ತತ್ಪರಿಮಾಣಂ ಏವ ಇಮಂ ಆತ್ಮಾನಂ ದ್ವೇಧಾ ದ್ವಿಪ್ರಕಾರಂ ಅಪಾತಯತ್. ತತ್ಪರಿಮಾಣಂ ಸ್ತ್ರೀ ಪುಮಾಂಸೌ ಯಥಾ ಪರಿಷ್ವಕ್ತೌ ಭವತಃ ತಾವತ್ ಪರಿಮಾಣ. ಪರಿಮಾಣಃ ಇತ್ಯುಕ್ತೆ ಪ್ರಕಾರಃ. ತಾವತ್ ಪ್ರಕಾರಃ ತಾವಾನ್ ಪ್ರಕಾರಃ ಇತ್ಯುಕ್ತೆ ಸ್ತ್ರೀ ಪುಂಸಯೋಃ ಹೇಳ್ತೀವಿ. ಸ್ತ್ರೀ ಪುಂಸೋಃ ಇಷ್ಟೇ. ಸ್ತ್ರೀ ಪುಂಸೋಃ ಪರಿಷ್ವಕ್ತ ಇವ ತಾವತ್ ಪರಿಮಾಣಃ ಸ ತಥಾ ತತ್ಪರಿಮಾಣಂ ಇವ ಇಮಂ ಆತ್ಮಾನಂ ದ್ವೇಧಾ ಇತ್ಯುಕ್ತೆ ದ್ವಿಪ್ರಕಾರಂ ಅಪಾತಯತ್ ಪಾತಿತವಾನ್. ಓಕೆ. ಪಾತಿತವಾನ್ ಇತ್ಯುಕ್ತೆ ಕೃತವಾನ್. ದ್ವೇಧಾ ಪಾತಿತವಾನ್ ಇತಿ ಅಪಾತಯತ್ ಇತ್ಯುಕ್ತೆ ಸಿ ದಟ್ ಇಸ್ ಎನ್ ಇಡಿಯಮೆಟಿಕ್ ಪ್ರಯೋಗ. ದ್ವಿಧಾ ಅಪಾತಯತ್ ಅಂದರೆ ಹಿ ಮೇಡ್ ಇಟ್ ಇಂಟು ಟು ಅಂದರೆ ಕೃತವಾನ್ ಇತಿ. ಅದರ್ಥ ಹೇಳಬೇಕಾ ಗೊತ್ತಾಗ್ತದೆ. ಓಕೆ. ಇಮಮೇವ ಇತಿ. ಓಕೆ. ಅತ್ರ ಇಮಮೇವ ಇತಿ ಶಬ್ದ ಅಸ್ತಿ. ಇದರ ಮೇಲೆ ಸ್ವಲ್ಪ ಯೋಚನೆ ಮಾಡಬೇಕು. ಇಮಮೇವ ಈ ಆತ್ಮನನ್ನೇ ಎಂದು ಒತ್ತಿ ಹೇಳಿರುವುದು ಮೂಲ ಕಾರಣನಾದ ವಿರಾಜನಿಗಿಂತ ಬೇರೆ ಎಂದು ತಿಳಿಸುವುದಕ್ಕೆ. ಏನಪ್ಪ ನನಗೆ ಅರ್ಥವಾಗ್ತಾ ಇಲ್ಲ. ಇಮಮೇವ ಇತಿ ಅವಧಾರಣಂ ಮೂಲ ಕಾರಣಾತ್ ವಿರಾಜೋ ವಿಶೇಷಣಾರ್ಥಂ. ಏನೋ ಅಪ್ಪ ಈ ಕನ್ಫ್ಯೂಷನ್ ನನಗೇನು ಅರ್ಥವೇ ಆಗ್ತಾಯಿಲ್ಲ. ಸ್ವಾಮೀಜಿ ಏನಾದರೂ ಹೇಳಿದ್ದಾರೆ? ಅವನು ಎಂದರೆ ವಿರಾಜನು, ಅಷ್ಟಾದನು ಎಂದರೆ ಸ್ತ್ರೀ ಪುರುಷರು ಒಬ್ಬರನ್ನೊಬ್ಬರು ಆಲಿಂಗಿಸಿಕೊಂಡಷ್ಟಾದನು ಎಂದು ಒಬ್ಬನಿಗೆ ಹೇಳಿರುವುದರಿಂದ ವಿರಾಟ್ ರೂಪದಿಂದ ಇರುವ ಪ್ರಜಾಪತಿಯು ಸ್ತ್ರೀ ಪುರುಷರಷ್ಟು ಆದ ಶರೀರವು ಒಂದೇ. ಅವನೇ ಈ ಶರೀರಾಂತರವನ್ನು ಸಂಕಲ್ಪ ಮಾತ್ರದಿಂದ ಮಾಡಿಕೊಂಡನು ಎಂದು ಹೇಳಿದಂತೆ ಆಯಿತು. ಮುಂದೆ ಹೇಳುವ ಮನುವಿನ ಸೃಷ್ಟಿಯಂತೆ ಇದು ಸ್ತ್ರೀ ಪುರುಷರ ಸಂಪರ್ಕದಿಂದಾದ ಸೃಷ್ಟಿಯಲ್ಲ ಎಂಬುದನ್ನು ತಿಳಿಸುವುದಕ್ಕೆ ಸತ್ಯ ಸಂಕಲ್ಪನಾದ್ದರಿಂದ ಎಂಬ ವಿಶೇಷಣವನ್ನು ಭಾಷ್ಯದಲ್ಲಿ ಉಪಯೋಗಿಸಿದೆ. ಕೆಲವು ನನಗೆ ಅರ್ಥವಾಗಲ್ಲಪ್ಪ, ನಾನು ಸುಮ್ಮನೆ ಹೇಳಿಬಿಡ್ತೀನಿ. ಕನ್ಫ್ಯೂಷನ್ ಏನೋ. ಓಕೆ. ಸೊ ಇಮಮೇವ ಅಂದರೆ ಇಮಮೇವ ದ್ವಿಧಾ ಅಕರೋತ್. ಇಮಂ ಇತಿ ಕಃ ಪ್ರಜಾಪತಿ. ಪ್ರಜಾಪತಿ ಇತ್ಯುಕ್ತೆ ಇಮಂ ಇತಿ ಅವಧಾರಣಮಿತಿ ಏವ ಶಬ್ದಃ. ಏವ ಶಬ್ದಃ ಇತಿ ಅವಧಾರಣಂ ಮೂಲಕಾರಣಾತ್ ವಿರಾಜೋ ವಿಶೇಷಣಾರ್ಥಂ. ಅಂದರೆ ಮೂಲ ಕಾರಣನಾದ ವೈರಾಜಾತ್ ವಿಶೇಷಣಾರ್ಥಂ. ಇಮಮೇವ ಅಪಾತಯತ್ ಇತ್ಯುಕ್ತೆ ತಸ್ಮಾತ್ ಭಿನ್ನಃ ಇತಿ, ತಸ್ಮಾದ್ ಉತ್ಪನ್ನಃ ಇತಿ. ಓಕೆ. ಇಮಮೇವ ನನಗೇನು ಅರ್ಥವೇ ಆಗಲ್ಲ. ಓಹೋ, ಅರ್ಥವಾಯ್ತಪ್ಪ.
ಇಮಮೇವ ಇತ್ಯುಕ್ತೆ ಅಸ್ಮಾದೇವ. ಇಮಮೇವ ಇತ್ಯುಕ್ತೆ ಅಸ್ಮಾದೇವ. ಅಸ್ಮಾದಿತ್ಯುಕ್ತೆ ಮೂಲ ಕಾರಣಾತ್. ಮೂಲ ಕಾರಣಾತ್ ಅಂದರೆ ವಿರಾಜಃ ವಿಶೇಷಣಂ. ಅಂದರೆ ಇಮಮೇವ ಇತಿ ಅಸ್ಮಾದೇವ, ಅಸ್ಮಾತ್ ಮೂಲ ಕಾರಣಾದೇವ, ಅಸ್ಮಾದಿತಿ ಕಸ್ಮಾತ್ ವಿರಾಜಃ ಇತಿ. ಇಲ್ಲದಿದ್ದರೆ ಅದು ಒಂದಕ್ಕೆ ಒಂದು ಹೊಂದಾಣಿಕೆ ಆಗ್ತಾ ಇಲ್ಲ. ಇಮಮೇವ ಇತ್ಯುಕ್ತೆ ಅಸ್ಮಾದೇವ, ಅಸ್ಮಾದೆ ಅವಧಾರಣಂ ಅಸ್ಮಾದೇವ ಇತ್ಯುಕ್ತೆ ಮೂಲ ಕಾರಣಾದೇವ, ಮೂಲ ಕಾರಣಾದಿತ್ಯುಕ್ತೆ ಮೂಲ ಕಾರಣಂ ಕಿಂ ಇತ್ಯ ವಿರಾಜಃ ವಿಶೇಷಣಾರ್ಥಂ. ಅಂದರೆ ದಟು ಇಮಂ ಶಬ್ದ ವಿರಾಜಃ ವಿಶೇಷಣಾರ್ಥಂ. అంటే ವಿರಾಜಾದೇವ ಇತ್ಯರ್ಥಃ. ಮೂಲ ಕಾರಣನಾದ ವಿರಾಜನಿಂದಲೇ ಎಂದರ್ಥ ಅಲ್ಲವೇ? ಇಲ್ಲದಿದ್ದರೆ ಈ ವಾಕ್ಯ ಕನ್ಫ್ಯೂಸ್ ಆಗ್ತಾ ಇದೆ. ಇಮಮೇವ ಇತಿ ಅವಧಾರಣಂ ಮೂಲ ಕಾರಣಾತ್ ಅಂದರೆ ಇಲ್ಲಿ ಕೆಳಗೆ ಬರೆದರೆ ಒಳ್ಳೆಯದು, ಏನೋ ಅರ್ಥವಾಗ್ತದ ಎಲ್ಲರಿಗೆ? ಹಾಂ 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 ಎಲ್ಲಿದೆಯಪ್ಪ? ಅದೇ ಸೇಮ್ ಇದೆ. ಹಾಂ, ಅದೇ 4ನೇ ಟಿಪ್ಪಣಿ ಅಲ್ಲವೇ? ಅವನು ಎಂದರೆ ವಿರಾಜನು, ಅದೇ ಅಲ್ಲವೇ ಟ್ರಾನ್ಸ್ಲೇಷನ್? ಮತ್ತೊಂದು ಸಲ ಪುನಃ ಪಠಾಮಿ. ಈ ಆತ್ಮವನ್ನೇ ಎಂದು ಒತ್ತಿ ಹೇಳಿರುವುದು ಮೂಲ ಕಾರಣನಾದ ವಿರಾಜನಿಗಿಂತ ಬೇರೆ ಎಂದು ತಿಳಿಸುವುದಕ್ಕೆ. ಅದೇ ನಾನು ಮೊದಲು ಓದ್ಕೊಂಡದ್ದು ಕನ್ಫ್ಯೂಸ್ ಆಗಿಬಿಟ್ಟೆ. ಹಾಗಾದರೆ ಇನ್ನು ಕನ್ಫ್ಯೂಷನ್ ಹೆಚ್ಚು, ಅದು ರಿಸಾಲ್ವ್ ಆಗಲ್ಲ. ಯಾಕಂದರೆ ಮೂಲ ಕಾರಣದಿಂದ ಪಂಚಮಿ ವಿಭಕ್ತಿಯನ್ನು ಬೇರೆ ಎಂದು ಸ್ವಾಮೀಜಿ ಹೇಳಿಬಿಡ್ತಾ ಇದ್ದಾರೆ. ಮೂಲ ಕಾರಣ ವಿರಾಜ, ಅವನೇ ಪ್ರಜಾಪತಿ. ಪ್ರಜಾಪತಿ ವಿರಾಜ ಅಲ್ಲವೇ? मूल कारण से विराट की व्यावृत्ति के लिए। अयो ये तो भयंकर है। हाँ हाँ मरे ममेवा विराज को व्यावृत्ति करना ಅಂದರೆ separating the विराज from the ಮೂಲ ಕಾರಣಂ. ಅದೇ ಇದು ಹೊಂದಲ್ಲಪ್ಪ. ಇದು ಪ್ರಜಾಪತಿ ಅಲ್ಲವೇ? ಇದು ಪ್ರಜಾಪತಿರೇವ ನೈವರೇಮೇ ಅಭಿಭೇತ್. ಅಭಿಭೇತ್ ಇತಿ ಪ್ರಜಾಪತಿ ಸಯೇವ ವಿರಾಡಪಿ ಉಚ್ಯತೆ. ಅದು ಅಭಿಭೇತ್ ಇತಿ ಪ್ರಸಂಗೆ ಅಭಿಭೇತ್ ಇತಿ ವಾಕ್ಯ ವಿರಾಡೇವ ಉಕ್ತಂ. ಪ್ರಜಾಪತಿ ವಿರಾಟ್ ಇತಿ ಉಭಯೋರ್ ಏಕತ್ವಂ ಉಕ್ತಂ. ಪ್ರಜಾಪತಿ ವಿರಾಟ್ ಇತಿ ಉಭಯೋಃ ಏಕತ್ವಂ ಉಕ್ತಂ ಯಥಾ ಅಭಿಭೇತ್ ಇತಿ ಪ್ರಸಂಗೆ ಭಯ ಪ್ರಸಂಗೆ ಪುನರಪಿ ಅರತಿ ಪ್ರಸಂಗೇಪಿ ಸಯೇವ. मरी तस्मात् भिन्नः इत्युक्ते कः भिन्नः? अस्मात् इत्युक्ते को अन्यः अत्र पुनः? ಅದು ಹೊಂದಲ್ಲಪ್ಪ. ಹಾಗೆ ತಗೊಂಡರೆ ಮರಿ ಇರಜಕ್ಕಿಂತ ಬೇರೆ ಬೇರೆ ಯಾರು? ಬೇರೆ ಯಾರಿದ್ದಾರೆ? ಈಗ ಬೇರೆ ಹುಟ್ಟಿದ್ದು ಮನುಷ್ಯತ ರೂಪಗಳೇ ಅಲ್ಲವೇ? ಅವರ ನಂತರ ಈಗ ಮನುಷ್ಯತ ರೂಪಗಳೇ ಹುಟ್ಟುತ್ತಾರೆ. ಮನುಷ್ಯತ ರೂಪೇ ಏವ ಅತ್ರ ಜಾಯೇತೆ. ಕಿಂತು ತಸ್ಮಾದ್ ಇತ್ಯುಕ್ತೆ ಮನುಷ್ಯತ ರೂಪಾಭ್ಯಾಂ ಜಾತಂ ಕಿಂ ತೇಷಾಂ ಉತ್ಪತ್ತಿರೇವ ಅತ್ರ ಉಚ್ಯತೆ. ಇಮಮೇವ ದ್ವೇಧಾ ಅಪಾತಯತ್ ಇತ್ಯುಕ್ತೆ ದ್ವಿಧಾ ವಿಭಜನಂ ಮನುಷ್ಯತ ರೂಪಾಭ್ಯಾಂ ವಿಭಜನಂ ಕಸ್ಯ? ಪ್ರಜಾಪತೆ ಅಥವಾ ವಿರಾಜಃ. ವಿರಾಟ್ ದ್ವಿಧಾ ವಿಭಜ್ಯ ಮನುಷ್ಯತರೂಪ ಭವತಿ, ಮನುಷ್ಯತರೂಪೇ ಭವತಿ. ತರ್ಹಿ ವಿರಾಟ್ ಏವ ನೋಕ್ತಃ ದೆನ್ ವಿರಾಟಃ ಅನ್ಯಃ ಇತ್ಯ ಅನ್ಯಃ ಕಃ? ಅನ್ಯಃ ಕಃ ಅತ್ರ?
ಅಂದರೆ ಇವನನ್ನೇ ಎಂದು ಹೇಳಿದ್ದರೆ, ಇವನನ್ನೇ ಎಂದು ಹೇಳಿದ್ದರೂ ವಿರಾಜನ ಕುರಿತು ಹೇಳುವುದಕ್ಕೆ ವಿರಾಜೋ ವಿಶೇಷಣಾರ್ಥಂ ಅಂದರೆ ವಿರಾಜ ಅನ್ಯಸ್ಯ ಸೂಚನಾರ್ಥಂ ಇತಿ ನಾರ್ಥ. ವಿರಾಜನ ಕುರಿತೇ ಹೇಳುವುದು ಎಂದರ್ಥ ಅಲ್ಲವೇ? ವಿಶೇಷಣಮಿತಿ ಕೋರ್ಥಃ ತಸ್ಯೈವ ವಿಶೇಷಣಂ ಇತಿ. ಅಂದರೆ ವಿರಾಜನನ್ನೇ ಹೇಳುವುದಕ್ಕೆ ಎಂದರ್ಥ. ಅಂದರೆ ಮೂಲ ಕಾರಣಾತ್ ಅಂದರೆ ವಿರಾಜ ಸಕಾಶಾತ್ ಇತಿ. ವಿರಾಜನನ್ನೇ ಹೇಳುವುದಕ್ಕೆ ಇಮಮೇವ, ಇಮಮೇವ ಅಂದರೆ ವಿರಾಜಮೇವ ಆಗುತ್ತದಲ್ಲವೇ? ವಿರಾಜಮೇವ ದ್ವಿಧ ಅಪಾತಯತ್, ಪ್ರಜಾಪತಿಂ ಅಥವಾ ವಿರಾಜಂ. ಇಲ್ಲಿ ಮೂಲ ಯಾರು, ಅವರಿಗಿಂತ ಬೇರೆ ಯಾರು? ಮೂಲಕ್ಕಃ ತಸ್ಮಾತ್ ಯದಿ ಭಿನ್ನಶ್ಚೇತ್ ಭಿನ್ನಕ್ಕಃ. ಅವರಿಂದ ಪ್ರಜಾಪಿಸಿ ಮೂಲ ಕಾರಣಾತ್ ಮನುಷ್ಯತರೂಪೇ ಜಾಯೇತೆ ಅಥವಾ ಮೂಲ ಕಾರಣಂ ಏಕಂ ತಸ್ಮಾತ್ ಕಶ್ಚನ ಭಿನ್ನಶ್ಚೇತ್ ಕಶ್ಚನ ಭಿನ್ನಃ ತಸ್ಮಾತ್ ಮನುಷ್ಯತರೂಪ ಇತ್ಯುಕ್ತೆ ಮೂಲ ಕಾರಣಂ ಪ್ರಜಾಪತಿ ಅಥವಾ ವಿರಾಟ್. ಮೂಲ ಕಾರಣಂ ತು ಪ್ರಜಾಪತಿ ಅಥವಾ ವಿರಾಟ್. ತೇಭ್ಯಃ ಅನಂತರಂ ಮನುಷ್ಯತರೂಪೇ. ಏತಯೋರ್ ಮಧ್ಯೆ ಕಶ್ಚನ ಅನ್ಯಃ ಅಸ್ತಿ ಕಿಂ? మరి ಮೂಲ ಕಾರಣಂ ಪ್ರಜಾಪತಿ ಅಥವಾ ವಿರಾಟ್ ಸಕಾಶಾತ್, ಪ್ರಜಾಪತಿ ಸಕಾಶಾತ್ ಅನ್ಯಃ ಜಾಯತೆ, ತಸ್ಮಾತ್ ಮನುಷ್ಯತರೂಪ ಜಾಯತೆ ಇತ್ಯುಕ್ತೆ ಮಧ್ಯೆ ಕಶ್ಚನ ಅನ್ಯಃ ಅಸ್ತಿ ಕಿಂ? ಅನ್ಯಸ್ಯ ಸೃಷ್ಟಿರೇವ ನೋಕ್ತ ಅಲ್ಲವೇ? ಮತ್ತೆ ಮರಿ ತಸ್ಯ ವಿಶೇಷಣಾರ್ಥಂ ಅಂದರೆ ತತಃ ಭೇದ ಪ್ರತಿಪಾದನಾರ್ಥಂ ಇತಿ ಸ್ವಾಮೀಜಿ ಹೇಳ್ತಾ ಇದ್ದಾರೆ. మరి ವ್ಯಾವೃತ್ತತ್ವಂ ಇನ್ನೂ ಡೇಂಜರಸ್ ಆಗ್ತದೆ. ಅಂದರೆ ವ್ಯಾವೃತ್ಯಂ ಅಂದರೆ ಅವನು ಬಿಡುವುದಕ್ಕೆ ಅಂದು. ತಸ್ಯ ನಿವಾರಣಂ ತಸ್ಯ ವ್ಯಾವೃತ್ತಿ ಅಂದರೆ ವಿರಾಜಂ ವ್ಯಾವೃತ್ತ ಪುನಃ ಕೋ ಭವತಿ ಅನ್ಯಃ. ಏನು ಹೇಳಿದ್ದಾರೆ? ವಿಶೇಷಣಾರ್ಥಂ ವ್ಯಾವೃತ್ಯರ್ಥಮಸ್ತು ತಸ್ಯೈವ ವಿಶೇಷಣಾರ್ಥಂ ಇತಿ. ಇಮಮೇವ ಇತಿ ಅವಧಾರಣಂ ಮೂಲ ಕಾರಣಾತ್. ಅಲ್ಲಿ ಕಾಮ ಇಡು ಅಂದರೆ ಅದೇ ಮೂಲ ಕಾರಣಾತ್ ಶಬ್ದವನ್ನೇ ವಿರಾಜ ವಿಶೇಷಣಾರ್ಥಂ ಎಂದು ಹೇಳ್ತಾ ಇದ್ದಾರೆ. ಏವ ಅವಧಾರಣಮಿತಿ ಏವ ಶಬ್ದವು ಅವನನ್ನೇ ಎಂದು ಅವನಿಗೆ ಎಡ್ಜೆಕ್ಟಿವ್ ಆಗಿ ಹೇಳ್ತಾ ಇದೆ ಎಂದರ್ಥ. ವಿರಾಜ ವಿಶೇಷಣಾರ್ಥಂ ಇತ್ಯುಕ್ತೆ ಏವ ಶಬ್ದ ವಿರಾಜನ ಕುರಿತೇ ಹೇಳುತ್ತಾ ಇದೆ, ಇನ್ನೊಬ್ಬರ ಕುರಿತಲ್ಲ. ಬಿಡಿ ಎಂದು ಹೇಳಿ ಕನ್ಫ್ಯೂಸ್ ಆಗಿಬಿಟ್ಟ. ಆನಂದಗಿರಿ ತಪ್ಪು ಮಾಡಿದ, ಅದು ಹೊಂದಲ್ಲ. ಫಸ್ಟ್ ದೇ ಮಿಸ್ಅಂಡರ್ಸ್ಟುಡ್ ಆದೌ ತೇ ಅನ್ಯಥಾ ಗೃಹೀತ್ವ ತಸ್ಯೈವ ಸಮರ್ಥನಾಯ ಇತೋಪಿ ವಿಸ್ತರೇಣ ಪಾಂಡಿತ್ಯಂ ಕುರ್ವ. ಅನ್ಯಕ್ಕಃ ಅತ್ರ ಪ್ರಜಾಪತಿ ಅಥವಾ ವಿರಾಟ್ ಉಭಯೋರ್ ಏಕತ್ವಮಸ್ತಿ, ತತ್ತು ಸ್ಪಷ್ಟಮೇವ. ಅತ್ರ ಪಶ್ಯ ಮೂಲ ಕಾರಣಂ ಪ್ರಜಾಪತಿ, ಮೂಲ ಕಾರಣಮಿತ್ಯುಕ್ತೆ ಹಿರಣ್ಯಗರ್ಭಃ ಇತಿ ಕಿಂ? ವಿರಾಜಃ ಪೂರ್ವತನಃ ಚೈತನ್ಯಾತ್ಮ ಬ್ರಹ್ಮ ಕಿಂ? ಹಾಗಾದರೆ ಹೊಂದುತ್ತದೆ. ಇಮಮೇವ ಆತ್ಮಾನಂ ಅಂದರೆ ಇಮಂ ಇತ್ಯುಕ್ತೆ ವಿಶೇಷಣಾರ್ಥಮಿತ್ಯುಕ್ತೆ ಏನು ಅಂದರೆ ಮೂಲಂ ಬ್ರಹ್ಮ ತಗೊಂಡು ಬ್ರಹ್ಮಣ ಸಕಾಶಾತ್ ಇಮಂ ವಿರಾಜಂ ಅಂದರೆ ಬ್ರಹ್ಮವನ್ನು ಕಂಡ ಬೇರೆ ವಿರಾಜ ಇವನಿಂದ ಅಂದರೆ ಹೊಂದುತ್ತದೆ. ಬಟ್ ವಿರಾಜ ನಿವೃತ್ತ್ಯರ್ಥಂ ಅಂದರೆ ಹೆಚ್ಚು ಕನ್ಫ್ಯೂಸ್ ಆಗ್ತದೆ. ವಿರಾಜಂ ನಿವರ್ತ್ಯ ಕಿಮನ್ಯಂ ಸೂಚಯತಿ, ವೈರಾಜಂ ನಿವರ್ತ್ಯ ಕಿಮನ್ಯಂ ಸೂಚಯತಿ, ಅನ್ಯೋ ನಾಸ್ತೇವ.
ಇಮಮೇವ ಇತಿ ಅವಧಾರಣಂ ಇಮಮೇವ ಇತಿ ಅತ್ರ ಪಶ್ಯ ಇಮಮೇವ ದ್ವೇಧ ಅಪಾತಯತ್ಯುಕ್ತೆ ಇಮಂ ಇತ್ಯುಕ್ತೆ ಆತ್ಮಾನಂ ಕಿಂ ಆತ್ಮಾನಂ ವೈರಾಜ ಆತ್ಮಾನಂ ಅಥವಾ ಪ್ರಜಾಪತಿ ಆತ್ಮ ಸ ಏವ ಏಕ ಏವ ಅಸ್ತಿ ಸ ಏವ ಭಯಮನ್ವಭೂತ್ ಪುನಃ ಅರತಿಮನ್ವಭೂತ್ ಪುನಃ ದ್ವಿತೀಯಮೈಚ್ಛತ್ ಸ ಏವ ಯೋ ದ್ವಿತೀಯಮೈಚ್ಛತು ಸ ಪ್ರಜಾಪತಿ ವಿರಾಡ್ವಾ ಸ ಏವ ಆತ್ಮಾನಂ ಇತ್ಯುಕ್ತೆ ಆತ್ಮಾನಂ ವಿರಾಡ್ ರೂಪಂ ವೈರಾಜಂ ಇತಿ ಏವ ಇತಿ ಪದನಂ ಮೂಲಕಾರಣಾತ್ ವಿಶೇಷಣಾರ್ಥಂ ಇಮಂ ಏವ ಇತಿ ಮೂಲಕಾರಣಾತ್ ವಿರಾಜೋ ವಿಶೇಷಣಾರ್ಥಂ. ಅವರು ಲಿಟ್ರಲಿ ತಗೊಳ್ತಾ ಇದ್ದಾರೆ, ಆ ಲಿಟ್ರಲಿ ಹೊಂದಲ್ಲ. ಮೂಲ ಕಾರಣಾತ್ ವಿರಾಜೋ ವಿಶೇಷಣಾರ್ಥಂ ಅಂದರೆ ಮೂಲ ಕಾರಣಂ ಯೋ ಪ್ರಜಾಪತಿ ವಿರಾಡ್ ಅಸ್ತಿ ವಿರಾಟ್ ಸಕಾಶಾತ್ ವಿರಾಜ ಪೃಥಕ್ ಕರಣಾರ್ಥಂ ಇತಿ ಹೀಗೆ ತಗೊಳ್ತಾ ಇದ್ದಾರೆ ಅಲ್ಲವೇ. ಪ್ರಜಾಪತಿ ವಿರಾಟ್ ಯೋ ಪೂರ್ವಮಸ್ತಿ ತಸ್ಮಾತ್ ವಿರಾಜ ಪೃಥಕ್ ಕರಣಾರ್ಥಂ ವಿರಾಜ ಸಕಾಶಾತ್ ವಿರಾಜ ಪೃಥಕ್ ಕರಣಾರ್ಥಂ ಇತ್ಯುಕ್ತೆ ಕಥಂ ಯುಜ್ಯತೆ ನ ಯುಜ್ಯತೆ. ಅಂದರೆ ವಿಶೇಷಣಂ ಅಂದರೆ ಏವ ಶಬ್ದ ಅವನಿಗೆ ಅಡ್ಜೆಕ್ಟಿವ್ ಆಗುತ್ತದೆ ಎಂದರ್ಥ. ಅಂದರೆ ಅಭಿರಾಜನನ್ನೇ ಸೂಚಿಸುವುದಕ್ಕೆ ಎಂದರ್ಥ ಅಷ್ಟೇ. ಇಮಮೇವ ಅಂದರೆ ಜನರಲ್ ಮೀನಿಂಗ್ ಏನು, ಇವನನ್ನೇ. ಆ ಏವ ಶಬ್ದ ಇಮಂ ಇತಿ ಅಸ್ಯೈವ ವಿಶೇಷಣಂ ಅವಧಾರಣಂ ತಸ್ಯ ವಿಶೇಷಣಾರ್ಥಂ ಇತಿ. ಇವನನ್ನೇ ಅಂದರೆ ವಿರಾಜನನ್ನೇ. ವಿರಾಜಸ್ಯ ವಿಶೇಷಣಂ ಇತ್ಯುಕ್ತೆ ವೈರಾಜಸ್ಯ ವಿಶೇಷಣಂ ಇತ್ಯುಕ್ತೆ ತಸ್ಯೈವ ಇತಿ ತಸ್ಮಾದೇವ ಇತ್ಯರ್ಥಂ. ಮೂಲ ಕಾರಣ ಇಲ್ಲಿ ಕಾಮ ಇಟ್ಕೊಳ್ಳಬೇಕು. ಇಮಮೇವ ಇತಿ ಅವಧಾರಣಂ ಮೂಲ ಕಾರಣಾದೇವ ಅರ್ಥಾತ್ ವಿರಾಜ ವಿಶೇಷಣಾರ್ಥಂ. ಅಂದರೆ ವಿರಾಜನಿಗೆ ಏವ ಶಬ್ದವನ್ನು ಎಡ್ಜೆಕ್ಟಿವ್ ಆಗಿ ಮಾಡಿ ಅವನನ್ನೇ ಎಂದು ತಿಳಿಸುವುದಕ್ಕೆ. ಈಗ ತಗೊಂಡರೆ ನೇರಾಗಿ ಬರುತ್ತದೆ. ಇದೆಲ್ಲ ಕನ್ಫ್ಯೂಷನ್ ಏಕೆ? ಇಲ್ಲದಿದ್ದರೆ ವಿರಾಜ ಸಕ ಅಥವಾ ಇಮಂ ಅಂದರೆ ಬ್ರಹ್ಮ ತಗೊಳ್ತೀರಾ, ಬ್ರಹ್ಮಣ ಸಕಾಶಾತ್ ವಿರಾಜ್. ಇಲ್ಲಿ ಬ್ರಹ್ಮ ಪ್ರಸಕ್ತಿ ರೇವ ನಾಸ್ತಿ. ಏಕೆಂದರೆ ನೈವರೇಮೆ ಇತಿ ಯದುಕ್ತಂ ಅಭಿಭೇತಿತಿ ಯಂ ಉಕ್ತಂ ಯೋ ಭಯಮನ್ವಭೂತ್ ಯೋ ಅರತಿಮನ್ವಭೂತ್ ಯೋ ದ್ವಿತೀಯಮೈಚ್ಛತು ಸ ಏವ ಅಲ್ಲವೇ. ಸಹ ಇಮಮೇವ ಆತ್ಮಾನಂ ದ್ವೇಧ ಅಪಾತಯತ್. ಓಹೋ, ಇಮಂ ಅಂದರೆ ಹೀಗೆ ಹೇಳಿದ್ದರಾ ಏನು? ಅಂದರೆ ಮೊದಲು ವಿರಾಜ ವಿಶೇಷಣಾರ್ಥಂ, ವಿರಾಜನಿಗಿಂತ ಬೇರೆ ಅಂದರೆ ಇದಾಗಬಹುದಾ ಏನು? ಪೂರ್ವಂ ವಿರಾಡ್ ಆಸೀತ್ ಪ್ರಜಾಪತಿರ್ವ ವಿರಾಡ್ ಸಹ ಪತಿ ಪತ್ನ್ಯೋ ಸಂಯುಕ್ತ ರೂಪ ಅಭೂತ್. ಆ ಸಂಯುಕ್ತಾತ್ ಪತಿ ಪತ್ನಿ ಚ ಮನುಶತರೂಪಾನ್ ಪುನಃ ವಿಭಜತಿ. ಅಂದರೆ ವಿರಾಟ್ಗೆ ಮನುಶತರೂಪಕ್ಕೆ ಮಧ್ಯದಲ್ಲಿ ಯಾರು ಅಂದರೆ ಮನುಶತರೂಪಯೋ ಸಂಯುಕ್ತ ರೂಪಮಸ್ತಿ ಅದನ್ನು ಅನಿಸುತ್ತದೆ ಅಲ್ಲವೇ. ಅಂದರೆ ಇಮಮೇವ ಅಂದರೆ ಯಾರು? ಸಾಕ್ಷಾತ್ ವಿರಾಟ್ ಇತಿ ನಾರ್ಥಃ. ಮೂಲ ಕಾರಣಾತ್ ಭಿನ್ನ ಸಂಯುಕ್ತ ಮನುಶತರೂಪ ಸಂಯುಕ್ತ ವಿರಾಟ್ ತಸ್ಮಾತ್ ಮನುಶತರೂಪ ಉತ್ಪತ್ತಿ. ಇಮಂ ಅಂದರೆ ಏಕೆಂದರೆ ವಾಕ್ಯ ನೋಡು ಮಂತ್ರಂ ಪಠಾಮಿ ತೃತೀಯ ಮಂತ್ರಂ ಸವೈ ನೈವರೇಮೇ ತಸ್ಮಾದ್ ಏಕಾಕಿ ನರಮತೆ ಸದ್ವಿತೀಯಮೈಚ್ಛತ್ ಅಲ್ಲವೇ. ಇಲ್ಲಿ ಯೋ ದ್ವಿತೀಯಂ ಐಚ್ಛತ್ ಸಹ ಏತಾವಾನಾಸ ಸ್ತ್ರೀ ಪುಮಾಂಸವು ಸಂಪರಿಷ್ವಕ್ತಂ. ಅವರು ಸ್ತ್ರೀ ಪುಮಾಂಸವು ಪರಿಷ್ವಂಗೆ ಆಲಿಂಗಿತ ರೂಪೇಣ ಸ್ಥಿತವು. ಈ ಆಲಿಂಗಿತ ರೂಪವನ್ನೇ ವಿರಾಜಾತ್ ಪೃಥಕ್ ರೂಪಂ ಇತಿ ಹೇಳ್ತಾರಲ್ಲ. ಪೃಥಕ್ ಅಂದರೆ ಈ ಆಲಿಂಗಿತ ರೂಪ. ವಿರಾಜ ಸಕಾಶಾತ್ ಸಂಪರಿಷ್ವಕ್ತ ರೂಪಂ ಆಲಿಂಗಿತ ರೂಪಮುತ್ಪನ್ನಂ ತಸ್ಮಾತ್ ಮನುಷ್ಯತ ರೂಪಯೋ ಪೃಥಕ್ ಕಾರಣಂ. ಹೀಗೆ ಹೇಳಿದ್ದರೆ ಹೊಂದುತ್ತದೆ ಅಲ್ಲವೇ. ಇದಾಗಬಹುದಾ? ನನ್ನ ಕಲ್ಪನೆ. ಏಕೆಂದರೆ ಸಹ ಏತಾವಾನಾಸ ಸ್ತ್ರೀ ಸುಮಾಂಸವು ಪರಿಷ್ವಕ್ತವು.
ವಿರಾಜ ಸಕಾಶಾತ್ ಆಲಿಂಗಿತ ರೂಪಂ, ಆಲಿಂಗಿತ ಸಕಾಶಾತ್ ಪೃಥಕ್ಕೃತ ರೂಪಂ. ಈ ಆಲಿಂಗಿತ ರೂಪವನ್ನೇ ಇಮಮೇವ ಇತ್ಯುಕ್ತೆ ಅವಧಾರಣಂ ಮೂಲಕಾರಣಾತ್ ವಿರಾಜೋ ವಿಶೇಷಣಾರ್ಥಂ. ಮೂಲಕಾರಣಂ ಕಿಂ? ಆಲಿಂಗಿತ ರೂಪಸ್ಯ ಉತ್ಪತ್ತೇಃ ಪೂರ್ವಂ. ಆಲಿಂಗಿತ ರೂಪಸ್ಯ ಉತ್ಪತ್ತೇಃ ಪೂರ್ವಂ ತತ್ ಅರತಿ ಅನುಭವಿತ ಅರತೇರನುಭವಿತ ದ್ವಿತೀಯಸ್ಯ ಇಚ್ಛಾಕರ್ತ ಸ ಪ್ರಜಾಪತಿ ಸ ವಿರಾಟ್ ತಸ್ಮಾತ್ ಪೃಥಕಿತಿ. ಅವರಿಗಿಂತ ಬೇರೆ ಯಾರು ಅಂದರೆ ಈ ಸಂಪರಿಷ್ವಕ್ತ ರೂಪ ಪೃಥಕ್. ವಿರಾಜೋ ವಿಶೇಷಣಾರ್ಥಂ ಇತ್ಯುಕ್ತೆ ವಿರಾಜ ಅವರೇನು ಹೇಳಿದ್ದರು? ನಿವೃತ್ತ್ಯರ್ಥಂ. ವಿರಾಜಂ ವಿಶೇಷಣಮಿತ್ಯುಕ್ತೆ ವಿರಾಜ ಸಕಾಶಾತ್ ಪೃಥಕ್ ರೂಪಸ್ಯ ಸೂಚನಾರ್ಥಂ ಇತ್ಯರ್ಥ. ವಿರಾಜ ಸಕಾಶಾತ್ ಪೃಥಕ್ ರೂಪಕ್ಕಃ ಇದೆಲ್ಲ ಹೇಳಿದ್ದು ಇಮಮೇವ ಅವಧಾರಣಂ ಈ ಪರಿಷ್ವಕ್ತ ರೂಪಮೇವ ಎಂದು ಹೇಳಬೇಕಿತ್ತು ಅಲ್ಲವೇ? ಅಂದರೆ ಪೂರ್ವಂ ಅಪರಿಷ್ವಕ್ತ ಏಕಾಕಿ ರೂಪ ಪ್ರಜಾಪತೆ ಸಕಾಶಾತ್ ಪರಿಷ್ವಕ್ತ ರೂಪ ಪ್ರಜಾಪತಿರಭೂತ್. ಪರಿಷ್ವಕ್ತ ರೂಪ ಪ್ರಜಾಪತೆ ಸಕಾಶಾತ್ ಪೃಥಕ್ಕೃತ ಪ್ರಜಾಪತಿರಭೂತ್. ಆದೌ ಏಕಾಕಿ ರೂಪ ಪ್ರಜಾಪತಿ, ಅನಂತರಂ ಪರಿಷ್ವಕ್ತ ರೂಪ ಪ್ರಜಾಪತಿ, ತಸ್ಮಾತ್ ಸಕಾಶಾತ್ ವಿಭಕ್ತ ಮನುಷ್ಯತ ರೂಪ ವಿಭಕ್ತ ಪ್ರಜಾಪತಿ. ಇಮಮೇವ ದ್ವಿಧಾ ಅಪಾತಯತ್ತೆಂದರೆ ಇಮಂ ಯಾರು? ಇದು ಭಾಷ್ಯಕಾರರು ಹೇಳುವುದು ಅಲ್ಲವೇ? ನನಗೆ ಅದೇನು ಇದು ಅನಾವಶ್ಯಕ ಅನಿಸುತ್ತದೆ. ಹೇಳಲ್ಲ, ನನ್ನ ವ್ಯಾಖ್ಯಾನ ಹೇಳಲ್ಲ. ಸ ಏಕಾಕಿ ಸ ದ್ವಿತೀಯ ಮೈಚ್ಛತ್ ಆದೌ ಸ ಏತಾವಾನಾಸ ಸ್ತ್ರೀ ಪುಮಾಂಸೌ ಪರಿಷ್ವಕ್ತರು. ಅಂದರೆ ಸ್ತ್ರೀ ಪುಮಾಂಸೌ ಪರಿಷ್ವಕ್ತ ರೂಪಂ ಉದಪದ್ಯತ ತಸ್ಯೈವ ವಿವರಣಂ ಸ ದ್ವಿಧಾ ಅಪಾತಯತೀತಿ. ಅಂದರೆ ಏತಾವಾನಾಸ ಅಂದರೆ ಸ್ತ್ರೀಪುಂ ರೂಪ ಪರಿಷ್ವಕ್ತ ರೂಪಂ ಯದುತ್ಪನ್ನಂ ತಸ್ಯೈವ ಸ್ಪಷ್ಟೀಕರಣಂ ದ್ವಿಧಾ ಅಪಾತಯತ್ ಅಷ್ಟೇ. ಮಧ್ಯದಲ್ಲಿ ಇನ್ನೊಂದು ಸ್ಟೇಜ್ ಮಾಡುವುದೇಕೆ? ಅವನು ಸದ್ವಿತೀಯ ಮೈಚ್ಛತೆಂದು ಹೇಳಿಬಿಟ್ಟು ಪರಿಷ್ವಕ್ತ ರೂಪವಾಗಿದ್ದಾನೆ ಎಂದು ಸಂಕ್ಷೇಪ ಹೇಳಿ ಆ ಪರಿಷ್ವಕ್ತ ರೂಪವನ್ನೇ ದ್ವಿಧಾ ಎಂದು ಡೀಟೇಲ್ ಹೇಳ್ತಾ ಇದ್ದಾನೆ. ವಿಸ್ತರೇಣ ಬ್ರೂತೆ ತಸ್ಯ ಸಂಕ್ಷೇಪೇಣ ಭುಕ್ತ ತಸ್ಯೈವ ಪರಿಷ್ವಕ್ತ. ಇವರೇನು ತಗೊಂಡರಂದರೆ ಪರಿಷ್ವಕ್ತ ರೂಪ ಒಂದು, ತತಃ ಪೃಥಕ್ ರೂಪ ಇನ್ನೊಂದು ಎಂದು 3 ಸ್ಟೇಜ್ಗಳು ಮಾಡ್ತಾ ಇದ್ದಾರೆ. ಮೂಲ ವಿರಾಜ ಸಕಾಶಾತ್ ಪರಿಷ್ವಕ್ತ ವಿರಾಟ್ ಸಕಾಶಾತ್ ವಿಭಕ್ತ ವಿರಾಟ್ ಇತಿ ಮನುಷ್ಯತ ರೂಪಾಭ್ಯಾಂ ವಿಭಕ್ತ ರೂಪಂ ಇತಿ 3 ಸ್ಟೇಜ್ಗಳು ಮಾಡ್ತಾ ಇದ್ದಾರೆ. ಅದು ಸ್ವಾಮೀಜಿ ಹೇಳಬೇಕಿತ್ತು, ಹೇಳಿದ್ದಾರೆ. ಇದೆಲ್ಲ ಸ್ಪಷ್ಟ. ಇವರು ಟಿಪ್ಪಣಿಯಲ್ಲಿ ಏನೋ ಹೇಳ್ತಾ ಇದ್ದಾರೆ. ವಿರಾಜನನ್ನು ಬಿಡಿಸುವುದು ಅಂದರೆ ಯಾರು? ಬಿಡಿಸಿ ಯಾರನ್ನು? ವಿರಾಜನನ್ನು ನಿವೃತ್ತ್ಯರ್ಥಂ ಇತಿ ಕೈಲಾಸಾಶ್ರಮ ಟಿಪ್ಪಣಿ ಉಕ್ತಂ. ವಿರಾಜಂ ನಿವರ್ತಯತಿ, ನಿವರ್ತ್ಯ ಕಿಂ ಬ್ರೂತೆ ಕಿಂ ಸೂಚಯತಿ, ಕಂ ಸೂಚಯತಿ. ಅದು ನೇರಾಗಿ ಹೇಳದೆ ಅವರನ್ನು ಬಿಟ್ಟು ಹೇಳ್ತಾ ಇದ್ದಾರೆ, ಇವರನ್ನು ಬಿಡಿಸುವುದಕ್ಕೆ ಹೇಳ್ತಾ ಇದ್ದಾರೆ. ತಸ್ಯ ನಿವಾರಣಾರ್ಥ ಮುಚ್ಯತೆ ತಂ ನಿವರ್ತಯಿತ್ವ ಕಂ ಸೂಚಯತಿ ಪರಿಷ್ವಕ್ತ ರೂಪಂ ಸೂಚಯತಿ ಅತಿ. ಇಮಮೇವ ಇತ್ಯುಕ್ತೆ ಪರಿಷ್ವಕ್ತ ರೂಪಮೇವ ಹೇಳಿದರೆ ಒಂದು ಮಾತು ಮುಗಿಯುತ್ತದೆ ಅಲ್ಲವೇ? ಇಷ್ಟೆಲ್ಲ ಕನ್ಫ್ಯೂಷನ್ ಏಕೆ? ಯಾರು ಕೈಲಾಸಾಶ್ರಮದ ಅದು ಓದು ಏನೋ ನೋಡೋಣ. ಆ ಕೈಲಾಸಾಶ್ರಮ ಟಿಪ್ಪಣಂ ಪೂರ್ಣಂ ಪಠ. ಈ ಫಸ್ಟ್ ಮೀನಿಂಗ್ ನಾನು ಹೇಳಿದ್ದೇ ಹೇಳ್ತಾ ಇದ್ದಾರೆ. ಬೀಜಭೂತ ವಿರಾಟ್ ಏಕಾಕಿ ವಿರಾಟ್ ವಿರಾಜ ಸಕಾಶಾತ್ ಪರಿಷ್ವಕ್ತ ರೂಪಂ ಜಾತಂ. ಇದು ಹೇಳಿ ಇಮಮೇವ ಅಂದರೆ ಅಸ್ಮಾದೇವ ಎಂದು ಈ ಪರಿಷ್ವಕ್ತ ರೂಪಮೇವ ಇತಿ ಉಕ್ತ ಒಂದು ಅರ್ಥ ಹೇಳಿ ಅಥವಾ ಎಂದು ಇನ್ನೊಂದು ಅರ್ಥ ಹೇಳ್ತಾ ಇದ್ದಾರೆ ನೋಡಿ. ಐ ಥಿಂಕ್ ನಾನೇ ಕೈಲಾಸಾಶ್ರಮ ತಗೊಳ್ತೀನಿ.
ಹಾಂ ಇದೇ ಅಲ್ಲವೇ, ನಾನು ಹೇಳಿದ್ದೇ ಹೇಳ್ತಾ ಇದ್ದಾರೆ. ಈಗ ಇದು ಪಂಡಿತರ ಕೆಲಸ ಹೇಗಿರುತ್ತದೆ ನೋಡಿ. ಅದೇ ಈ ಪಂಡಿತರ ಕೆಲಸ ವ್ಯಾಕರಣದಲ್ಲೇ ಮುಳುಗುತ್ತಾರೆ ಹೊರತು ಮೇನ್ ವಿಷಯವೇನು ಪಕ್ಕ ಕೆಡ್ತಾರೆ. ಕಥಮಂ ಟಿಪ್ಪಣಂ ಸಪ್ತಮ ಮೂಲ ಕಾರಣಾದ್ ಇತ್ಯಾದಿ ಮನುಷ್ಯತರೂಪೋತ್ಪತ್ತಿ ಬೀಜಭೂತ. ಸಿ ಮನುಷ್ಯತರೂಪಯೋ ಉತ್ಪತ್ತೇ ಬೀಜರೂಪಂ ಕಿಂ ಪರಿಷ್ವಕ್ತರೂಪಂ ಏಕಾಕಿ ರೂಪಂ ನ ಮನ್ಯತೆ. ಸಿ ಅಲ್ಲಿ ಮೂರು ಸ್ಪಷ್ಟವಾಗಿ ಹೇಳಬೇಕೇ, ಏಕಾಕಿತ್ವ ರೂಪಂ, ಪರಿಷ್ವಕ್ತ ರೂಪಂ, ವಿಭಕ್ತ ರೂಪಂ. ಈಗ ಕ್ಲಿಯರ್ ಆಗ್ತದೆ ಅಲ್ಲ. ಅವರು ಏನೋ ಟಿಪ್ಪಣಿ ಮಾಡಿದ್ದಾರೆ, ನೇರಾಗಿ ಹೇಳಬಹುದೇ. ಸೊ ತಸ್ಯ ಬೀಜಭೂತಾತ್ ಪರಿಷ್ವಕ್ತ ರೂಪಾತ್ ಅಂದರ್ಥ. ಇಮಂ ಅಂದರೆ ಏನು, ಪರಿಷ್ವಕ್ತ ರೂಪಮೇವ ಎಂದರ್ಥ. ಇಮಮೇವ ದ್ವಿಧ ಅಪಾತಯತ್ಯುಕ್ತೆ ಪರಿಷ್ವಕ್ತ ರೂಪಂ ದ್ವಿಧ ಅವಿಭಕ್ತ ರೂಪಂ. ಪರಿಷ್ವಕ್ತಮಿತ್ಯುಕ್ತೆ ಅವಿಭಕ್ತ ರೂಪಂ. ಆದೌ ಪರಿಷ್ವಕ್ತ ರೂಪಮಾಸೀತ್ ತತ್ ಪರಿಷ್ವಕ್ತ ರೂಪಾತ್ ವಿಭಕ್ತ ರೂಪಂ ಮನುಷ್ಯತರೂಪೇ ಅಜಾಯೇತಾಂ ಇದು ವಕ್ತವ್ಯ. ಓಕೆ, ಸೊ ಮನುಷ್ಯತರೂಪೋತ್ಪತ್ತಿ ಬೀಜಾತ್ ಸಂಪರಿಷ್ವಕ್ತ ಶ್ರೀಪುಂಸ ಪರಿಮಾಣಕಾತ್ ಶರೀರಾಂತರಾದಿತ್ಯರ್ಥ. ಅದೇ ನಾನು ಹೇಳಿದ ಅರ್ಥವೇ. ಅಂದರೆ ಪರಿಷ್ವಕ್ತ ರೂಪಾತ್ ಇಂತ್ಯರ್ಥ. ಆದೌ ಏಕಾಕಿತ್ವ ರೂಪಂ ಅನಂತರಂ ಪರಿಷ್ವಕ್ತ ರೂಪಂ. ಅತ್ರ ಇಮಮೇವ ಇತ್ಯುಕ್ತೆ ನತು ಏಕಾಕಿ ರೂಪಮೇವ ಕಿಂತು ಸಂಪರಿಷ್ವಕ್ತ ರೂಪಮೇವ ಇತ್ಯರ್ಥ. ಇಮಮೇವ ಇತಿ ಮೂಲ ಕಾರಣಾತ್ ವಿರಾಜಾತ್. ಮೂಲ ಕಾರಣಂ ಅಂದರೆ ಏಕಾಕಿ ರೂಪಾತ್. ಸಿ ಮೂಲ ಕಾರಣಾತ್ ವಿರಾಜ ವಿಶೇಷಣಾರ್ಥಂ ಭಾಷ್ಯವಾಕ್ಯಂ. ಮೂಲ ಕಾರಣಂ ಕಿಂ ಏಕಾಕಿ ರೂಪಂ. ಏಕಾಕಿ ರೂಪ ವಿರಾಜ ವಿಶೇಷಣಾರ್ಥಂ ತತಃ ಪೃಥಕ್ಕರಣಾರ್ಥಂ. ಅಂದರೆ ಏಕಾಕಿ ರೂಪಸ್ಯ ಪೃಥಕ್ಕೃತ್ವ ಸಂಪರಿಷ್ವಕ್ತ ರೂಪಂ ಸೂಚಯತಿ ಇತ್ಯರ್ಥ. ಇಮಮೇವ ಇತ್ಯುಕ್ತೆ ಸಂಪರಿಷ್ವಕ್ತ ರೂಪಮೇವ. ಇವರಿಷ್ಟು ಟಿಪ್ಪಣಿಗಿಂತ ನಾನು ಹೇಳಿದ ಟಿಪ್ಪಣಿ ಸರಳವಾಗಿದೆ. ಕ್ಲಿಯರ್ ಆಯ್ತಲ್ಲ. ಈ ಒಂದು ಅರ್ಥ ಹೇಳಿ, ಅಥವಾ ಯದ್ವಾ ಸೆಕೆಂಡ್ ಮೀನಿಂಗ್. ಇನ್ನು ಸೆಕೆಂಡ್ ಏಕೆ, ಮೊದಲೇ ಸ್ಪಷ್ಟವಾಗಿದೆ ಅಲ್ಲವೇ. ಯದ್ವಾ ವಿರಾಜ ಇತ್ಯನಂತರಂ ದ್ವಿಧಾ ಕರಣಕ್ರಿಯಾಕರ್ಮಣ ಪಿಂಡಸ್ಯ ಇತಿ ಶೇಷಃ. ಯದ್ವಾ ವಿರಾಜ ಇತ್ಯನಂತರಂ ದ್ವಿಧಾ ಕರಣಕ್ರಿಯಾಕರ್ಮಣ ಪಂಡಸ್ಯ. ಸಿ ದ್ವಿಧಾ ಕರ್ಣ ಪಿಂಡಸ್ಯ ಇತಿ ಶೇಷಃ ವಿಶೇಷಣಾರ್ಥಂ ಇತ್ಯಸ್ಯ ವ್ಯಾವೃತ್ಯರ್ಥಮಿತ್ಯರ್ಥ. ತಥಾ ಚ ಇಮಮೇವ ಇತ್ಯವಧಾರಣಂ ಜಗತೋ ಮೂಲಕಾರಣತೋ ವಿರಾಡಾತ್ಮನಃ ಸಕಾಶಾತ್ ದ್ವಿಧಾ ಕರಣಕ್ರಿಯಾಕರ್ಮೀಭೂತಸ್ಯ ಪರಿಷ್ವಕ್ತ ಸ್ತ್ರೀಪುಂಸ ಪರಿಮಾಣಸ್ಯ ಪಿಂಡಸ್ಯ ವ್ಯಾವೃತ್ಯರ್ಥ. ಏನಪ್ಪ, ಸಕಾಶಾತ್ ದ್ವಿಧಾ ಕರಣಕ್ರಿಯಾಕರ್ಮೀಭೂತಸ್ಯ ಪರಿಷ್ವಕ್ತ ಸ್ತ್ರೀಪುಂ ಪರಿಮಾಣಸ್ಯ ಪಿಂಡಸ್ಯ ವ್ಯಾವೃತ್ಯರ್ಥಂ. ಅಯ್ಯೋ ರಾಮ, ಪರಿಷ್ವಕ್ತ ಸ್ತ್ರೀ ಪುಮಾಂಸ ಪರಿಮಾಣಸ್ಯ. ಇದನ್ನೇ ಎರಡನೇ ಅರ್ಥದಲ್ಲಿ ಏನು ಹೇಳ್ತಾನೆ, ಪರಿಷ್ವಕ್ತ ಪಿಂಡಸ್ಯಾಪಿ ವ್ಯಾವೃತ್ಯರ್ಥಂ ಎಂದು ಹೇಳ್ತಾನೆ. ಮರಿ ಅದು ವ್ಯಾವೃತ್ತವಾದರೆ ಮತ್ತೆ ಏವಂ ಚ ಸ ಇಮಮೇವ ಆತ್ಮಾನಂ ದ್ವೇದ ಅಪಾದಯತ್ ಇತ್ಯಸ್ಯ ಅಯಮರ್ಥಃ. ಸ ಜನ್ಮಮೂಲ ಕಾರಣೀಭೂತಃ ಪುರುಷವಿದಃ ಪ್ರಥಮ ಶರೀರಿ ಪ್ರಜಾಪತಿರ್ವಿರಾಡಾತ್ಮ ಇಮಮೇವ ಸ್ವಸ್ಮಾದ್ ವ್ಯಾವೃತ್ತಂ ಪುರೋವರ್ತಿನಂ ಪರಿಷ್ವಕ್ತ ಸ್ತ್ರೀಪುಮಾಂಸ ಪರಿಮಾಣಂ ಪಿಂಡಮಾತ್ಮಾನಂ ಆತ್ಮೀಯತ್ವೇನ ಅಭಿಮತಂ ದ್ವೇಧಾ ಅಪಾತಯತ್ ದ್ವಿಪ್ರಕಾರಂ ಪಾತಿತವಾನ್ ತಂ ದ್ವೇಧಾ ಅಕರೋತ್ ತಸ್ಯ ಭಾಗದ್ವಯಂ ಕೃತವಾನ್ ಇತಿ. ಯಾವತ್ ಸೆಕೆಂಡದಲ್ಲಿ ಅಥವಾ ಎಂದು ಹೇಳಿಬಿಟ್ಟು ಮತ್ತೆ ಅದರ ಅರ್ಥ ಹೇಳ್ತಾನೆ. ಸೇಮ್ ಅರ್ಥನೇ ಹೇಳ್ತಾ ಇದ್ದಾರೆ ಅಲ್ಲವೇ. ಏನೇ ಆಗಲಿ ಭಾಷ್ಯದ ನೇರಾಗಿ ತಗೋ. ಸ್ವಾಮೀಜಿ ಟಿಪ್ಪಣಿಯಲ್ಲಿ ಸ್ಪಷ್ಟ ಮಾಡಲಿಲ್ಲ. ಸಿ ಅವನ ಫೋರ್ತ್ ಸ್ವಾಮೀಜಿ ಕನ್ನಡ ಗ್ರಂಥೆ ಚತುರ್ಥಂ ಟಿಪ್ಪಣಂ ಪಶ್ಯ. ಅವನು ಎಂದರೆ ವಿರಾಜನು, ಅಷ್ಟಾದನು ಎಂದರೆ ಸ್ತ್ರೀ ಪುರುಷರ ಒಬ್ಬರನ್ನೊಬ್ಬರ ಆಲಿಂಗಿಸಿಕೊಂಡಷ್ಟಾದನು ಎಂದು ಒಬ್ಬನಿಗೆ ಹೇಳಿರುವುದರಿಂದ ವಿರಾಟ್ ರೂಪದಿಂದ ಇರುವ ಪ್ರಜಾಪತಿಯ ಸ್ತ್ರೀ ಪುರುಷರಷ್ಟು ಆದ ಶರೀರವೂ ಒಂದೇ. ಅಂದರೆ ವಿರಾಟ್ ಪುರುಷ ಶರೀರಂ ಸ್ತ್ರೀ ಪುರುಷ
ಪರಿಷ್ವಕ್ತ ಶರೀರಂ ಉಭಯಮಪಿ ಏಕಮೇವ. ಅವನೇ ಈ ಶರೀರಾಂತರವನ್ನು ಏಕೆಂದರೆ ಈ ಪರಿಷ್ವಕ್ತ ರೂಪಂ ಶರೀರಾಂತರಂ, ಈ ಪರಿಷ್ವಕ್ತ ರೂಪಂ ಯತ್ ಶರೀರಾಂತರಂ ಸಂಕಲ್ಪ ಮಾತ್ರದಿಂದ ಅಸೃಜತ್, ಅಂದರೆ ಸಂಕಲ್ಪ ಮಾತ್ರದಿಂದಲೇ ಮಾಡಿಕೊಂಡ. ಮುಂದೆ ಹೇಳುವ ಮನುವಿನ ಸೃಷ್ಟರು ಏತಸ್ಮಾದನಂತರಂ ತತ್ ಮನುಶತರೂಪಯೋ ವಿಭಕ್ತರೂಪಂ ಯದಸ್ತಿ ತಸ್ಯ ಸೃಷ್ಟಿ ಇತಿ ಸ್ತ್ರೀ ಪುರುಷರ ಸಂಪರ್ಕದಿಂದಾದ ಸೃಷ್ಟಿ ಅಲ್ಲವೆಂಬುದನ್ನು ತಿಳಿಸುವುದಕ್ಕೀ. ಅಂದರೆ ಮನುಶತರೂಪಾನಂತರ ಸೃಷ್ಟಿ, ಅಂದರೆ ಮನುಶತರೂಪ ಸೃಷ್ಟಿ ಪರ್ಯಂತಂ ಸಂಕಲ್ಪ ಮಾತ್ರೇಣ. ಇದು ಚೆನ್ನಾಗಿದೆ ಪಾಯಿಂಟ್ ನೋಡಿ. ವಿರಾಟ್ ರೂಪ ಮೂಲ ರೂಪಂ ಸಂಪರಿಷ್ವಕ್ತ ರೂಪೇಣ ಜಾಯತೆ, ಸಂಪರಿಷ್ವರೂಪಾತ್ ಮನುಶತರೂಪ ರೂಪೇಣ ಜಾಯತೆ. ಮನುಶತರೂಪೇಣ ಯಜ್ಜಾಯತೆ ತಾವತ್ ಪರ್ಯಂತಂ ಸಂಕಲ್ಪ ಮಾತ್ರೇಣ ಸೃಷ್ಟಿ. ಮನುಶತರೂಪ ಅನಂತರಮೇವ ಮೈಥುನ ಸೃಷ್ಟಿ, ಸ್ತ್ರೀ ಪುರುಷ ಸಂಯೋಗಪೂರ್ವಕಂ ಸೃಷ್ಟಿ ಅಲ್ಲವೇ? ಮನುಶತರೂಪಾನಂತರಮೇವ ಸ್ತ್ರೀ ಪುರುಷ ಸಂಯೋಗೇನ ಸೃಷ್ಟಿ. ಅಂದರೆ ಸಂಕಲ್ಪ ಮಾತ್ರೇಣ ಸೃಷ್ಟಿ ಪೂರ್ವ ಸೃಷ್ಟಿ ಅನಂತರ. ಅಂದರೆ ಮನುಷ್ಯತ ರೂಪ ಹುಟ್ಟುವುದು ಸಂಕಲ್ಪದಿಂದಲ, ಒಬ್ಬನನ್ನೇ ಎರಡಾಗಿ ಹುಟ್ಟಿಸುವುದು ಸಂಕಲ್ಪ ಮಾತ್ರೇಣ ಸೃಷ್ಟಿ, ಅದು ಮೈಥುನ ಸೃಷ್ಟಿರ್ನಾಸ್ತಿ. ಅತಏವ ಇದರಿಂದ ಯದಿ ಸಂಕಲ್ಪ ಮಾತ್ರೇಣ ಇವ ವಿರಾಡ್ ರೂಪಂ ಪರಿಷ್ವಕ್ತ ರೂಪೇಣ ಜಾಯತೆ, ಪರಿಷ್ವಕ್ತ ರೂಪಂ ಪುನರಪಿ ಮನುಷ್ಯತರೂಪೇಣ ಜಾಯತೆ. ಏತಾವತ್ ಪರ್ಯಂತಂ ಸಂಕಲ್ಪ ಮಾತ್ರೇಣ ಸೃಷ್ಟಿಶ್ಚೇತ್ ತರ್ಹಿ ದುಹಿತಾ ಕಥಂ ಭವತಿ? ದುಹಿತಾ ಕಥಂ ಭವತಿ? ಯೋಗಿನಃ ಪಶ್ಯ, ಯೋಗಿನಃ ಸಂಕಲ್ಪ ಮಾತ್ರೇಣ ದ್ವಿತೀಯಂ ತೃತೀಯಂ ಶರೀರಮಪಿ ಉತ್ಪಾದಯಂತಿ. ಶ್ರುತಂ ಕಿಂ ಸೂತ್ರಭಾಷ್ಯೆ ಭಾಷ್ಯಕಾರೈರಪಿ ಅಂಗೀಕೃತಂ ಯೋಗಶಾಸ್ತ್ರೇ ಅಸ್ತಿ. ಯೋಗಶಾಸ್ತ್ರೇ ಏತೆ ಗೋಂದಾವಳೆ ಮಹಾರಾಜಪಿ ತಥೈವ ಆಸೀತ್. ಅತ್ರೈವ ಗೋಂದಾವಳಿ ನಗರೆ ಗ್ರಾಮೇ ಸ್ಥಿತ್ವಾಪಿ ಕಾಶ್ಯಾಂ ಅನ್ಯಸ್ಮೈ ದರ್ಶನಮದಾತ್. ಏವಂ ಯೋಗಿನಃ ಏಕತ್ರೈವ ಸ್ಥಿತ್ವಾ ಶರೀರಾಂತರಂ ಧೃತ್ವಾ ಅನ್ಯಸ್ಮೈ ಆತ್ಮಾನಂ ದರ್ಶಯಂತಿ. ಏತತ್ ಸಂಕಲ್ಪ ಸೃಷ್ಟಿರೇವ, ಸಂಕಲ್ಪ ಮಾತ್ರೇಣ ಅನೇಕ ಶರೀರ ಸೃಷ್ಟಿ ನ ತು ಮೈಥುನಾತ್ ಸೃಷ್ಟಿ. ಯದಾ ಸಂಕಲ್ಪ ಮಾತ್ರೇಣ ದ್ವಿತೀಯಂ ಶರೀರಂ ತೃತೀಯಂ ಶರೀರಂ ವಾ ಸೃಜತಿ ಕಿಂ ತತ್ ದುಹಿತಾ ಭವತಿ ಕಿಂ ಪುತ್ರೋ ಭವತಿ ಕಿಂ? ಸಂಕಲ್ಪ ಮಾತ್ರೇಣ ಯಾ ಸೃಷ್ಟಿ ತತ್ ಪುತ್ರೋ ನ ಭವತಿ, ಪುತ್ರೋ ವಾ ಪುತ್ರಿ ವಾ ನ ಭವತಿ. ಮೈಥುನಾದ್ ಯಜ್ಜಾಯತೆ ಸ ಏವ ಪುತ್ರೋ ಭವತಿ. ಮತ್ತಿದು ದುಹಿತಾ ಇತಿ ಕಿಮರ್ಥಮುಚ್ಯತೆ? ಇದೆಲ್ಲ ಗೊಂದಲಪ್ಪ ಅಲ್ಲವಾ? ದುಹಿತಾ ಇತಿ ಕಿಮರ್ಥಂ ಬ್ರೂತೆ? ಇಲ್ಲಿ ಸ್ವಾಮೀಜಿ ಹೇಳಿದ ಟಿಪ್ಪಣಿ ಅದೇ ಅಲ್ಲವೇ? ಸಂಕಲ್ಪ ಮಾತ್ರ ಸೃಷ್ಟಿ ಇತಿ ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಸಂಕಲ್ಪ ಮಾತ್ರೇಣ ಸೃಷ್ಟಿ ಆದೌ ವಿರಾಡಾಸೀತ್. ವಿರಾಡು ಸ ದ್ವಿತೀಯಮೈಚ್ಛತ್ ಇತ್ಯುಕ್ತೆ ಸಂಕಲ್ಪಮೇವ. ಸಂಕಲ್ಪಾತ್ ಸ್ತ್ರೀ ಪುಮಾಂಸೌ ಜಾತಃ ಸಂಪರಿಷ್ವಕ್ತಃ. ಸಂಪರಿಷ್ವಕ್ತಃ ತತಃ ದ್ವಿಧಾ ಅಪಾತಯತಿ ಇತ್ಯಪಿ ಸಂಕಲ್ಪ ಮಾತ್ರೇಣ ಇವ ಅಲ್ಲವೇ? ಪತಿ ಪತ್ನಿ ಚ ಭವತಾಂ. ಪತಿ ಪತ್ನಿ ರೂಪೇಣ ಜನಿತ್ವಾ ತಯೋಃ ಸಂಯೋಗೇನ ಯೇ ಜಾತಃ ತತ್ ಮೈಥುನ ಸೃಷ್ಟಿ. ಸಂಯೋಗಜಾತ್ ಸೃಷ್ಟಿ. ಸಂಯೋಗಜಾತ್ ಜಾತಃ ಸ ಪುತ್ರೋ ವಾ ಪುತ್ರಿ ವಾ ಭವತಿ. ಸಂಯೋಗಾತ್ ಪೂರ್ವಂ ಸ್ವಕೀಯ ಸಂಕಲ್ಪೇನ ಅನೇಕ ಶರೀರಾಣಿ ಧಾರಯತಿ. ಸಂಕಲ್ಪ ಮಾತ್ರೇಣ ಅನೇಕ ಶರೀರಾಣಿ ಧಾರಯತಿ. ತತ್ ಯೌಗಿಕ ಸಂಕಲ್ಪೇನ ಸೃಷ್ಟಿ. ತತ್ ಪುತ್ರಪುತ್ರಿ ಸಂಬಂಧವು ನ ಭವತಿ. ತತ್ ಅದೇ ಅಲ್ಲವೇ ಇಲ್ಲಿ ಹೇಳುವುದು. ಸೊ ಆತ್ಮವನ್ನೇ ಎಂದು ಒತ್ತಿ ಹೇಳಿರುವುದು ಮೂಲ ಕಾರಣನಾದ ವಿರಾಜನಿಗಿಂತ ಬೇರೆ ಎಂದು ತಿಳಿಸುವುದಕ್ಕೆ. ಮೂಲ ಕಾರಣಾತ್ ವಿರಾಜಾತ್ ಅನ್ಯಃ ವಿಶೇಷಣಮಿತ್ಯುಕ್ತೆ ಅನ್ಯಃ. ಅನ್ಯಕ್ಕಃ ಮೂಲ ಕಾರಣಾತ್ ಭಿನ್ನಃ ಪರಿಷ್ವಕ್ತ ರೂಪಃ ಇತ್ಯರ್ಥ.
ಅಂದರೆ ಆದೌ ವಿರಾಜ ರೂಪಂ ಅನಂತರಂ ಪರಿಷ್ವಕ್ತ ರೂಪಂ ಅಲ್ಲವೇ? ಆದೌ ವಿರಾಟ್ ರೂಪಂ ದ್ವಿತೀಯಂ ಪರಿಷ್ವಕ್ತ ರೂಪಂ ಇಮಮೇವ. ಇದು ನಾನು ಟಿಪ್ಪಣಿ ಮಾಡ್ಕೊಳ್ತೀನಪ್ಪ ಇಲ್ಲೇ. ಇಮಮೇವ ಇದಕ್ಕೆ ಏನು ಸಂಖ್ಯೆ ಕೊಡಬೇಕು? ಓಕೆ, ನಂಬರ್ 1 ಕೊಡ್ತೀನಿ. ಇಮಮೇವ ಇತ್ಯುಕ್ತೆ ಪರಿಷ್ವಕ್ತ ರೂಪಮೇವ ನತು ಏಕಾಕಿತ್ವ ರೂಪಂ ಮೂಲ ರೂಪಂ ಅಷ್ಟೇ. ಆಯ್ತಲ್ಲ? ಇಷ್ಟು ಮಾತ್ರದಿಂದ ಸ್ಪಷ್ಟವಾಗ್ತದೆ. ಅಂದರೆ ಸಂಪರಿಷ್ವಕ್ತ ರೂಪಮೇವ ದ್ವಿಧಾ ಅಪಾತಯತ್ ನತು ಏಕಾಕಿತ್ವ ರೂಪಂ ಮೂಲ ರೂಪಂ. ಅಂದರೆ ಸಂಪರಿಷ್ವಕ್ತ ರೂಪಸ್ಯಾಪಿ ಮೂಲ ರೂಪಂ. ಸ್ಪಷ್ಟವಾಗ್ತದ ಮೂಲ ರೂಪಂ ಅಂದರೆ? ಓಕೆ, ಪರಿಷ್ವಕ್ತ ರೂಪಮೇವ ಇತ್ಯರ್ಥ. ಇಮಮೇವ ಇತ್ಯುಕ್ತೆ ಸಂಪರಿಷ್ವಕ್ತ ರೂಪಮೇವ ಇಮಮೇವ ಇತಿ ಸಂಪರಿಷ್ವಕ್ತ ರೂಪಮೇವ ನತು ಏಕಾಕಿ ರೂಪಂ ಸಂಪರಿಷ್ವಕ್ತ ರೂಪಾದಪಿ ಮೂಲ ರೂಪಂ. ಹೀಗೆ ಹೇಳಿದರೆ ಸ್ಪಷ್ಟವಾಗ್ತದೆ. ಸಂಪರಿಷ್ವಕ್ತ ರೂಪಾದಪಿ ಮೂಲ ರೂಪಂ ಅದು. ಓಕೆ, अनन्तरं इममेव इति अवधारणं भाष्यं पठामि पुनरपि. इममेव इति अवधारणं मूलकारणात् विराजो विशेषणार्थं. सो पातितवान् नो अल्ल न क्षीरस्य. ಏಕೆಂದರೆ ಮೂಲರೂಪಾತ್ ಮೂಲರೂಪಂ ಏಕಾಕಿತ್ವ ರೂಪಂ, ಏಕಾಕಿತ್ವ ರೂಪಾತ್ ಪರಿಷ್ವಕ್ತ ರೂಪಂ ವಿರಾಟ್ उत्पन्नम. सो ಈ ಪರಿಷ್ವಕ್ತ ರೂಪಂ ಯದ್ ವಿರಾಜಃ अस्ति ತಮ್ ಅಧಿಕೃತ್ಯ ಅತ್ರ ಕಿಂಚಿದುಚ್ಯತೆ ಭಾಷ್ಯಕಾರೇಣ. ಪಶ್ಯ, ನ ಕ್ಷೀರಸ್ಯ ಸರ್ವೋಪಮರ್ದೇನ ದಧಿಭಾವಾಪತ್ತಿವತ್ ವಿರಾಟ್ ಸರ್ವೋಪಮರ್ದೇನ ಏತಾವಾನಾಸ. ವಿರಾಜಃ ಸಕಾಶಾತ್ ಪರಿಷ್ವಕ್ತ ರೂಪಂ ಯಜ್ಜಾತಂ वैराजस्सकाशात् यत् संपरिष्वक्त रूपं जातं तत् कथं जातं? क्षीरस्य सर्वोपमर्देन दधिभावं यथा आपद्यते, क्षीरं दधिभावं कथम् आपद्यते? क्षीरं सर्वं विनश्य दधिभावं प्राप्नोति. ಅಂದರೆ अंशतः क्षीरभावं अंशतः दधिभावं न भवति. अंशतः क्षीरभावम् अवस्थाप्य अंशतः दधिभावं न परिणमति, दधिभावं न प्राप्नोति अल्लवे. सर्वांशेन क्षीरं दधिभावं प्राप्नोति अल्लवे. ಒಪ್ಕೊಳ್ತಾ ಇದೀವಲ್ಲ, ನಾನು ಮುಂದುವರಿಯಲ್ಲ. ಅಂದರೆ ಕ್ಷೀರಸ್ಯ ಸರ್ವೋಪಮರ್ದೇನ ದಧಿಭಾವಾಪತ್ತಿವತ್ ವಿರಾಟ್ ಸರ್ವೋಪಮರ್ದೇನ ಏತಾವಾನ್ ನ ಭವತಿ. ಏತಾವಾನ್ ಇತ್ಯುಕ್ತೆ ಸಂಪರಿಷ್ವಕ್ತ ರೂಪಂ. ಅಂದರೆ ವಿರಾಟ್ ಮೂಲ ಕಾರಣಂ ವಿರಾಟ್ ಸರ್ವೋಪಮರ್ದೇನ ನ ಭವತಿ. ಅಂದರೆ ಅಂಶೇನೈವ ವಿರಾಟ್ ಅಂಶೇನೈವ ಸಂಪರಿಷ್ವಕ್ತ ರೂಪಂ ಭವತಿ, ಅಂಶೇನ ವಿರಾಟ್ ತಿಷ್ಟತ್ಯೇವ. ಅದು ಏತಾವಾನ್ ಅಂದರೆ ಇಲ್ಲಿ ಅರ್ಥವಾಯ್ತಾ? ಏತಾವಾನ್ ಅಂದರೆ ಸಂಪರಿಷ್ವಕ್ತ ರೂಪಂ. ಅರ್ಥವಾಗ್ತದೆ? ಟಿಪ್ಪಣಿ ಹೇಳಲ್ಲ, ಟಿಪ್ಪಣಿ ಮಾಡಲ್ಲ ಇಲ್ಲಿ. ವಿರಾಟ್ ಸರ್ವೋಪಮರ್ದೇನ ಏತಾವಾನಾಸ ಕಿಂ ತರ್ಹಿ ಅಂದರೆ
ವಿರಾಟು ಸರ್ವೋಪಮರ್ದದಿಂದ ಆಗಲಿಲ್ಲ. ಸರ್ವಂ ಅಂದರೆ ವಿರಾಟ್ ಸರ್ವಂ ವಿನಶ್ಯ ಅಂದರೆ ಸರ್ವಮಪಿ ವಿರಾಟ್ ಸಂಪರಿಷ್ವಕ್ತ ರೂಪಂ ನ ಬಭೂವ ಕಿಂತರ್ಹಿ ಆತ್ಮನ ವ್ಯವಸ್ಥಿತಸ್ಯೈವ. ಆತ್ಮರೂಪೇಣ ವ್ಯವಸ್ಥಿತ ಸನ್ ವಿರಾಜ ಸತ್ಯಸಂಕಲ್ಪತ್ವಾತ್ ಆತ್ಮ ವ್ಯತಿರಿಕ್ತಂ ಸ್ತ್ರೀಪುಂಸ ಪರಿಷ್ವಕ್ತ ಪರಿಮಾಣಂ ಶರೀರಾಂತರಂ ಬಭೂವ ಇತಿ. ಇದಕ್ಕೆ ಟಿಪ್ಪಣಿ ಸ್ವಾಮೀಜಿ ಮಾಡಿದ್ದಾರೆ. ಮತ್ತು ಕನ್ನಡ ಟಿಪ್ಪಣಿ ಏತದಧಿಕೃತ್ಯ ಅಂದರೆ ಆತ್ಮರೂಪೇಣ ವ್ಯವಸ್ಥಿತಸ್ಯೈವ ವಿರಾಟ್ ರೂಪೇಣ ಸ್ವಯಂ ತಿಷ್ಠತಿ ಏಕಾಕಿ ರೂಪಂ. ವಿರಾಟ್ ರೂಪಂ ಇತ್ಯುಕ್ತೆ ಏಕಾಕಿ ರೂಪಂ. ತತ್ ಏಕಾಕಿ ರೂಪೇಣ ಸ್ವಯಂ ಸ್ಥಿತ್ವಾ ವ್ಯವಸ್ಥಿತೋ ಭೂತ್ವಾ ತರ್ಹಿ ವಿರಾಟ್ ಸ್ವರೂಪೇಣ ಸ್ಥಿತ್ವಾ ಅನ್ಯಂ ಜನಯತಿ ಚೇತ್ ಕಥಂ ಜನಯತಿ ಸತ್ಯಸಂಕಲ್ಪತ್ವಾತ್. ಸತ್ಯಸಂಕಲ್ಪತ್ವಾತ್ ಆತ್ಮ ವ್ಯತಿರಿಕ್ತಂ ತಟ್ ಪರಿಷ್ವಕ್ತ ಪರಿಮಾಣಂ ಶರೀರಾಂತರಂ ಅಸೃಜತ್. ಸ್ಪಷ್ಟವಾಯ್ತಲ್ಲ. ಸ್ತ್ರೀಪುಂಸ ಪರಿಷ್ವಕ್ತ ಪರಿಮಾಣಂ ಶರೀರಾಂತರಂ ಬಭು ಸ ಏವ ಚ ವಿರಾಟ್ ತಥಾಭೂತಃ ಅಂದರೆ ಆ ಸ ಏವ ವಿರಾಟ್ ತಥಾಭೂತಃ. ಆ ವಿರಾಟೇ ಪರಿಷ್ವಕ್ತ ರೂಪೇಣ, ತಥಾಭೂತಃ ಅಂದರೆ ಪರಿಷ್ವಕ್ತ ರೂಪೇಣ. ಸ ಏವ ಚ ವಿರಾಟ್ ತಥಾಭೂತಃ ಸಹ ಏತಾವಾನಾಸ ಇತಿ ಸಾಮಾನಾಧಿಕರಣ್ಯ. ಅವನೇ ಇವನು ಏಕೆ ಅಂದರೆ ಸಾಮಾನಾಧಿಕರಣ್ಯಂ ಅಸ್ತಿ. ಸಹ ಏತಾವಾನಾಸ ಇತಿ ಮಂತ್ರೇಣ ಮಂತ್ರವಾಕ್ಯೇನ ಮಂತ್ರಗತ ವಾಕ್ಯೇನ ಸಹ ಏತಾವಾನಾಸ ಇತಿ ಕಥನೇನ ಕಿಂ ಭವತಿ ಸ ಏವ ಅಯಂ ಇತಿ ನಾನ್ಯಃ ಇತಿ ಸಾಮಾನಾಧಿಕರಣ್ಯಮಸ್ತಿ ಖಲು. ಸ ಏವ ಅಯಂ ನಾನ್ಯಃ ಇತಿ ಕಥಂ. ತತಃ ತತಃ ಇತ್ಯುಕ್ತೆ ತಸ್ಮಾತ್ ಪರಿಷ್ವಕ್ತ ರೂಪಾತ್ ಪಾತನಾತ್ ಪತಿಶ್ಚ. ಪಾತನಾಥ್ ಹೇಳ್ತಾನಪ್ಪ. ಓಹೋ, ತತಃ ತಸ್ಮಾತ್ ಪಾತನಾತ್. ಓ ಅಂದರೆ ಇದೇನಪ್ಪ ಮತ್ತೆ ಎರಡು ಮಾಡ್ತಾ ಇದ್ದಾರೆ. ಮೂರನೇದು ಮತ್ತೆ ಆಗ್ತಾ ಇದೆ. ಸಂಪರಿಷ್ವಕ್ತ ರೂಪವನ್ನು ಸ ಏತಾವಾನಾಸ ಸಹ ಇಮಮೇವ ಆತ್ಮಾನಂ. ಇಮಮೇವ ಆತ್ಮಾನಂ ಅಂದರೆ ಈ ಸಂಪರಿಷ್ವಕ್ತ ಆತ್ಮಾನಂ. ಆತ್ಮಾನಂ ದ್ವಿಧಾ ಅಪಾತಯತ್ ಹೇಳ್ತಾನೆ. ಹೇಳಿ ತತಃ ಅಂದರೆ ಆ ದ್ವಿಧ ಎರಡಾಗಿರುವನಿಂದ ಮತ್ತೆ ಪತಿ ಪತ್ನಿ ಅಂದರೆ ಮತ್ತೆ ಮೂರನೇ ಸ್ಟೇಜ. ತತಃ ಅಂದರೆ ತಸ್ಮಾತ್ ಹೇಳ್ತಾ ಇದ್ದಾರೆ. ತಸ್ಮಾತ್ ಪಾತನಾಥ್ ಎಂದು ಹೇಳ್ತಾ ಇದ್ದಾರೆ. ಓಹ್, ಪಾತನಾಥ್ ಅಂದರೆ ಸಿಂಪಲ್ ಅರ್ಥ ತಗೊಳ್ಳೋಣ, ಮತ್ತೆ ಕಾರ್ಯಕಾರಣ ಬೇಡ. ದೇರ್ಫೋರ್ ಎಂದು ಅರ್ಥ ಅಷ್ಟೇ. ತತಃ ಅಂದರೆ ತಸ್ಮಾತ್, ತಸ್ಮಾತ್ ಅಂದರೆ ಪಾತನಾಥ್ ಅಷ್ಟೇ. ನೇರಾಗಿ ತಗೊಂಡ್ರೆ ಇಷ್ಟೇನು ಬೇಕಾಗಿಲ್ಲ. ಓಕೆ, ಅಂದರೆ ಅಷ್ಟೇ. ವಿಭಾಜನ್ ಹೋನೇಸೆ ಎಂದು ಹೇಳಬೇಕು, ವಿಭಾಜನ್ಸೆ ಅಲ್ಲ. ವಿಭಾಜನ್ಸೆ ಅಂದರೆ ಉಪಾದಾನ ಕಾರಣವಾಗ್ತದೆ. ವಿಭಾಜನ್ ಹೋನೇಸೆ, ಅಂದರೆ ವಿಭಾಜನವಾಗಿರುವುದರಿಂದ ಪತಿಪತ್ನ ಆಗಿದ್ದಾರೆ. ವಿಭಕ್ತನಿಂದ ಅಂದರೆ ಅವರಿಂದ ಮತ್ತೆ ಥರ್ಡ್ ಸ್ಟೇಜ್ ಆಗುತ್ತದೆ, ಮತ್ತೆ ಫೋರ್ತ್ ಸ್ಟೇಜ್ ಆಗಿಬಿಡ್ತದೆ, ಫೋರ್ತ್ ಲೆವೆಲ್ ಆಗುತ್ತದೆ. ಫೋರ್ತ್ ಲೆವೆಲ್ ಅಲ್ಲ, ವಿಭಾಜನ ಆಗುವುದರಿಂದ ಪತಿ ಪತ್ನಿ ಹುಟ್ಟಿದ ಇಂದ ಜಸ್ಟ್ ಸಿಂಪಲ್ ಕನ್ಕ್ಲೂಷನ್ ಅಷ್ಟೇ. ಅದು ತಸ್ಮಾತ್ ಎನ್ನುವುದು ಕನ್ಕ್ಲೂಷನ್ ಅಷ್ಟೇ. ಈ ಪಾತನಾಥ್ ಪದ ಬೇಕಾಗಿಲ್ಲ, ತಸ್ಮಾತ್ ಎಂದು ಹೇಳಿದರೆ ಸಾಕಾಗುತ್ತಿತ್ತು. ಹಾಗೆ ವಿಭಕ್ತನಾಗುವುದರಿಂದ ತಸ್ಮಾತ್ ಪಾತನಾತ್ ತಥಾ ವಿಭಕ್ತತ್ವಾತ್. ಪಾತನಾಥ್ ಅಂದರೆ ವಿಭಕ್ತತ್ವಾತ್, ಆ ವಿಭಕ್ತನ. ತತಃ ಅಂದರೆ ಆ ಕಾರಣದಿಂದ ಅಷ್ಟೇ. ತತಃ ಅಂದರೆ ತಸ್ಮಾತ್ ಹೇತೋಹೋ ಎಂದು ಹೇಳಬೇಕು. ತಸ್ಮಾತ್ ಪಾತನಾಥ್ ಹೇತೋಹೋ ಈಗ ಹೇಳುವುದು ಒಳ್ಳೆಯದ? ಪಾತನಾಥ್ ಹೇತೋಹೋ ಅಂದರೆ ಒಳ್ಳೆಯದಾಗುತ್ತೆ. ಈಗ ಸಂದೇಹವಿರುವುದಿಲ್ಲ. ತಸ್ಮಾತ್ ಪಾತನಾಥ್ ಹೇತೋ, ಇಲ್ಲದಿದ್ದರೆ ಇನ್ನೇನು ಅರ್ಥ ಆಗಿಬಿಡ್ತದೆ. ತಸ್ಮಾತ್ ಪಾತನಾಥ್ ಹೇತೋ
ಪತಿಶ್ಚ ಪತ್ನಿ ಚ ಅಭವತಾಂ ಇತಿ ದಂಪತ್ಯೋರ್ನಿರ್ವಚನಂ ಲೌಕಿಕಯೋ. ಇದಕ್ಕೇನರ್ಥಪ್ಪ? ಅಂದರೆ ದಂಪತಿ ಅಂದರೆ ಪತಿ ಪತ್ನಿ ಎಂದು ಹೇಳ್ತಾರಲ್ಲ ಲೌಕಿಕರು. ದಂಪತಿ ಅಂದರೆ ಇಬ್ಬರು ಸೇರಿಕೊಂಡಿದ್ದು. ಅದಕ್ಕೆ ಏನು ನಿರ್ವಚನ ಅಂತ? ಪತಿ ಪತ್ನಿ ಎಂದು. ದಂಪತಿ ಅಂದರೆ ಪತಿ ಪತ್ನಿ ಎಂದೇ ಅರ್ಥ. ಓಕೆ. ಅತಏವ ತಸ್ಮಾತ್. ತಸ್ಮಾತ್ ಅಂದರೆ ಏನು? ಯಸ್ಮಾತ್ ಆತ್ಮನಃ ಏವ ಅರ್ಧಃ. ಆತ್ಮನಃ ಏವ ಅರ್ಧಃ. ಅರ್ಧಃ ಅಂದರೆ ಪೃಥಗ್ಭೂತಃ, ತನ್ನಲ್ಲೇ ಒಂದು ಅರ್ಧ. ಆತ್ಮನಃ ಏವ ಅರ್ಧಃ ಪೃಥಗ್ಭೂತಃ ಏಯಂ ಸ್ತ್ರೀ. ಸಿ, ತಸ್ಮಾತ್ ಅಂದರೆ ಅರ್ಥವೇನು ಅಂದರೆ ಯಸ್ಮಾತ್ ಆತ್ಮನಃ ಏವ ಅರ್ಧಃ ಪೃಥಗ್ಭೂತೋ ಏಯಂ ಸ್ತ್ರೀ. ಸಿ, ಇಯಂ ಸ್ತ್ರೀ, ಯಾ ಇಯಂ ಸ್ತ್ರೀ ಅಸ್ತಿ ಸಾ ಆತ್ಮನಃ ಏವ ಅರ್ಧಭೂತ ಅಸ್ತಿ ತಸ್ಮಾತ್ ಇತಿ. ತಸ್ಮಾತ್ ಅಂದರೆ ಯಾ ಇಯಂ ಸ್ತ್ರೀ ಉತ್ಪನ್ನ ಆತ್ಮನಃ ಅರ್ಧಃ ಅಥವಾ ಅರ್ಧಃ ಅಸ್ತಿ ತಸ್ಮಾತ್ ಇದಂ ಶರೀರಂ ಆತ್ಮನಃ ಅರ್ಧಭೃಗಲಮಿವ. ಅತಏವ ಇದಂ ಶರೀರಂ ಪುರುಷ ಶರೀರಂ ತತ್ ಸ್ತ್ರೀ ಶರೀರೇಣ ಸಹ ಅರ್ಧಭೃಗಲಮಿವ ಭವತಿ. ಅರ್ಧಃ ಸ್ತ್ರೀ ಅಭೂತ್ ಅತಏವ ಅಯಂ ಪುರುಷಃ ಅರ್ಧೋ ಭವತಿ ಇತಿ ಅರ್ಥಃ. ಅರ್ಧಭೃಗಲಮಿವ. ಅರ್ಧಭೃಗಲಮಿತ್ಯುಕ್ತೆ ದ್ವಿಧಾ ವಿದಲಿತ ಬೀಜವತಿ ಇತಿ. ಅಷ್ಟೇ ಅಲ್ಲವೇ? ಅರ್ಧಭೃಗಲಮಿವ. ಅರ್ಧಂ ಚ ತತ್ ಭೃಗಲಂ ಚ ವಿದಲಂ ಇತಿ. ಭೃಗಲಂ ಅಂದರೆ ವಿದಲಂ. ಅರ್ಧ ವಿದಲಿತಂ. ಅರ್ಧ ವಿದಲಿತಂ ಇತ್ಯುಕ್ತೆ ಅರ್ಧೇನ ವಿದಲಿತಂ ಅರ್ಧತಯಾ ವಿದಲಿತಂ. ಏಕಃ ಅರ್ಧಃ ಅನ್ಯಃ ಅರ್ಧಃ ಏವಂ ದ್ವೌ ಅರ್ಧೌ ಇತಿ. ದ್ವಯೋಃ ಅರ್ಧತ್ವೇನ ವಿದಲಿತಂ ಅಂದರೆ ಎರಡು ಹಾಫುಗಳಾಗಿ ವಿಂಗಡವಾಗಿದ್ದ. ಏನು? ಪಾಠ ಭೇದ ಮಾಡಿದ್ದಾರಾ? ಏನು ನೋಡ್ತೀನಿ, ಸಂಸ್ಕೃತದಲ್ಲಿದೆ. ತಸ್ಮಾತ್ ಇವಂ ಶರೀರಮಿತಿ ಅರ್ಧಭೃಗಲಮಿವ. ಈ ವಾಕ್ಯದ ಪಾಠವನ್ನು ಸ್ವಲ್ಪ ದಿದ್ದಿಕೊಂಡಿದೆ. ಅರ್ಧಭೃಗಲಮಿವಕ್ಕೆ ಏನು ಹೇಳಿದರು? ಕೈಲಾಸಾಶ್ರಮದಲ್ಲಿ ಏನಿದೆ? ನಾನು ನೋಡ್ತೀನಪ್ಪ. ಅರ್ಧಭೃಗಲಮಿವ ಅಂದರೆ ಸ್ಪಷ್ಟವಾಗಿದೆ. ಸಿ, ತಸ್ಮಾತ್ ಇದಂ ಶರೀರಂ ಆತ್ಮನೋ ಅರ್ಧಭುಗಲಂ. ಇವ ಎಂದು ಸೇರಿಸಿಬಿಟ್ಟರ. ಇವ ಶಬ್ದ ಮೂಲೆ ಭವೇತ್. ಅರ್ಧಭೃಗಲಮಿವ ಇತಿ ಮೂಲೆ ಅಸ್ತಿ. ಅರ್ಧಭೃಗಲಮಿವ ತತ್ ಸತ್ಯಂ ಅಂದರೆ ಮೂಲೆ ಅಸ್ತಿ ತತ್ ಮೂಲೆ ತ್ರುಟಿತಂ. ಸೇರಿಸಿಕೊಂಡಿದ್ದು ಸ್ವಾಮೀಜಿ ಅಧ್ಯಾಹಾರ ಏನು ಮಾಡಲಿಲ್ಲ. ತತ್ತು ಮೂಲಮಂತ್ರೇ ವಿದ್ಯಮಾನ ಶಬ್ದ ಅತ್ರ ಸಂಯೋಜಿತ ತಾವದೇವ. ಅಂದರೆ ಹಸ್ತಲೇಖಕ ಪ್ರಮಾದಾತ್ ತ್ರುಟಿತಂ ಭವೇದಿತಿ ಮತ್ವಾ ಇವ ಶಬ್ದ ಯೋಜಿತ. ಅರ್ಧಭೃಗಲಮಿವ ಅಂದರೆ ಅರ್ಧಭೃಗಲಂ ಇವ ಇತ್ಯುಕ್ತೆ ಅರ್ಧಭೃಗಲ್ ಅಂದರೆ ಇದಂ ಶರೀರಂ ಯತ್ ಯಸ್ಮಾತ್ ಇದಂ ಸ್ತ್ರೀ ಶರೀರಂ ಯಸ್ಮಾತ್ ಇದಂ ಶರೀರಂ ಆತ್ಮನಃ ಅರ್ಧಭೃಗಲಮಿವ. ಅರ್ಧಭೃಗಲಮಿವ ಇತ್ಯುಕ್ತೆ ಅರ್ಧವತ್ ಅರ್ಧಮಿವ ವಿದಲಿತಂ ಅರ್ಧಮಿವ ವಿಭಕ್ತಂ ಇತ್ಯರ್ಥ. ಭೃಗಲಂ ಇತ್ಯುಕ್ತೆ ವಿದಲಂ. ಸಿ, ಅದು ಅರ್ಥ ಅರ್ಧಭೃಗಲಮಿವ ಇತಿ ಶಬ್ದಕ್ಕೆ ಅರ್ಥಂ ಭಾಷ್ಯಕಾರೇಣ ಉಚ್ಯತೆ ಅರ್ಧಂ ಚ ತತ್ ಭೃಗಲಂ ಚ ಇತಿ. ಅರ್ಧಂ ಚ అంటే ಅರ್ಧವಾಗಿ ವಿಂಗಡವಾಗಿರುವ. ಭೃಗಲಂ ಇತ್ಯುಕ್ತೆ ವಿದಲಂ. ವಿದಲಂ ಇತ್ಯುಕ್ತೆ ವಿಭಕ್ತಂ ಅಂದರೆ ಅರ್ಧಂ ಚ ಭೃಗಲಂ ಇತ್ಯುಕ್ತೆ ಅರ್ಧರೂಪೇಣ ವಿಭಕ್ತಂ ಇತ್ಯರ್ಥ. ಅರ್ಧಂ ಏಕ ಅಲ್ಲ, ಅರ್ಧರೂಪೇಣ ವಿಭಕ್ತಂ ಇತಿ. అంటే ದ್ವೌ ಅರ್ಧೌ ಇತಿ. ಅರ್ಧಯೋರ್ರೂಪೇಣ ವಿಭಕ್ತಂ. ಈಗ ಸ್ಪಷ್ಟವಾಗ್ತದಲ್ಲವೇ? ಅರ್ಧಂ ಚ ತತ್ ಭೃಗಲಂ ಇತ್ಯುಕ್ತೆ ಅರ್ಧರೂಪೇಣ.
అంటే ద్వయోరర్ధయోర్రూపేణ విదలం భృగలం ఇత్యుక్త విదలం చ తత్ అర్ధభృగలం అర్ధభృగలం అంటే అర్ధవిదలం ఇవ ఇత్యర్థః. అర్ధవిదలం అంటే అర్ధతయ అది ಎರಡು ಸಲ ద్విధా వక్తవ్యం అర్ధతయా విభక్తమివ ಇತಿ ಅರ್ಧತಯಾ ವಿಭಕ್ತಮಿವ ಅರ್ಧೇನ ವಿಭಕ್ತಮಿವ ಇಷ್ಟು ಹೇಳಿದರೆ ಹೊಂದುತ್ತದೆ. ಇದೆಲ್ಲ ಕಾಂಪ್ಲಿಕೇಟ್ ಅಪ್ಪ. 8:30 ಆಗಿ ಆಯಿತು ಅಲ್ಲವೇ. ಸ್ವಹ ಆತ್ಮನಃ ಇತಿ ಏವಂ ಆಹಸ್ಮ ಉಕ್ತವಾನ್ ಹೀಗೆ ಸ್ವಹ ಇತ್ಯುಕ್ತೆ ಆತ್ಮನಃ ಅದೇ ಆತ್ಮನ ವಿಭಕ್ತಮಭೂತಿತಿ ಯಾಜ್ಞವಲ್ಕ್ಯಃ ವೋಚತ್. ಯಾಜ್ಞವಲ್ಕ್ಯ ಶಬ್ದಸ್ಯ ಅರ್ಥಂ ಬ್ರೂತೆ. ಅಥ ನೋಡಿ, ಬೇರೆ ಕಡೆ ಎಲ್ಲಿ ಹೇಳಲಿಲ್ಲ. ಯಜ್ಞಸ್ಯ ವಲ್ಕಃ, ವಲ್ಕ ಅಂದರೆ ವಕ್ತ. ಯಜ್ಞಸ್ಯ ವಲ್ಕಃ ವಕ್ತ ಯಜ್ಞವಲ್ಕಃ. ಯಜ್ಞವಲ್ಕ ಎಂದು ಒಬ್ಬನಿದ್ದ. ತಸ್ಯ ಅಪತ್ಯಂ ಯಾಜ್ಞವಲ್ಕ್ಯಃ ಅಂದರೆ ಯಾಜ್ಞವಲ್ಕ್ಯಸ್ಯ ಪಿತುರ್ನಾಮ ಯಜ್ಞವಲ್ಕಃ. ಯಜ್ಞವಲ್ಕಸ್ಯ ನಾಮ ದೇವರಾತಿಃ, ತಸ್ಯ ಪುತ್ರಃ ದೈವರಾತಿಃ. ಅಂದರೆ ಯಜ್ಞವಲ್ಕಃ ಯಾಜ್ಞವಲ್ಕ್ಯಸ್ಯ ಪಿತಾ, ಯಾಜ್ಞವಲ್ಕ್ಯಃ ತಸ್ಯ ಪುತ್ರಃ. ಯಜ್ಞವಲ್ಕಸ್ಯ ಯಜ್ಞಸ್ಯ ವಲ್ಕ ವಕ್ತ, ತಸ್ಯ ಅನ್ಯನ್ನಾಮ ಅಸ್ತಿ ಮೂಲನಾಮ ದೇವರಾತಿಃ. ದೇವರಾತೇಃ ಪುತ್ರಂ ಯಾಜ್ಞವಲ್ಕ್ಯಃ ದೈವರಾತಿಃ ಇತಿ. ಅತ್ರ ಪಶ್ಯ ಯಾಜ್ಞವಲ್ಕ್ಯೋ ದೈವರಾತಿಃ ಇತ್ಯರ್ಥಃ. ಅಂದರೆ ದೇವರಾತೇಃ ಪುತ್ರಃ ದೈವರಾತಿಃ. ಬ್ರಹ್ಮಣೋ ವಾ ಪತ್ಯಂ ಅಥವಾ ಯಾಜ್ಞವಲ್ಕ್ಯ ಅಂದರೆ ಯಜ್ಞಸ್ಯ ವಲ್ಕ ಅಂದರೆ ಯಜ್ಞಸ್ಯ ಉಪದೇಶಕಃ. ಯಜ್ಞಸ್ಯ ಉಪದೇಶಕಃ ಯಾಜ್ಞವಲ್ಕ್ಯಸ್ಯ ಪಿತಾ ಇತಿ ಏಕೋ ಅರ್ಥಃ. ದ್ವಿತೀಯೋ ಅರ್ಥಃ ಬ್ರಹ್ಮದೇವ ಏವ ಸಾಕ್ಷಾತ್. ಬ್ರಹ್ಮಣೋ ವಾ ಪತ್ಯಂ ಯಜ್ಞವಲ್ಕ್ಯಸ್ಯ ಪುತ್ರಃ ಯಾಜ್ಞವಲ್ಕ್ಯಃ, ಯಜ್ಞವಲ್ಕ್ಯಕಃ ಬ್ರಹ್ಮದೇವಃ, ಬ್ರಹ್ಮದೇವಸ್ಯ ಪುತ್ರಃ ಯಾಜ್ಞವಲ್ಕ್ಯಸ್ಯ ಯೌಗಿಕಾರ್ಥಂ ಬ್ರಹ್ಮದೇವಸ್ಯ ಪುತ್ರಃ ಇತಿ. ಯಸ್ಮಾತ್ ಅಯಂ ಪುರುಷಾರ್ಧಃ ಆಕಾಶ ಅಭೂತ್. ಯಾಜ್ಞವಲ್ಕ್ಯ ಮುಗಿಯಿತು. ಬಟ್ ನೆಕ್ಸ್ಟ್ ಈಗ ಈ ಮಧ್ಯದಲ್ಲಿ ಯಾಜ್ಞವಲ್ಕ್ಯ ಡೆಫಿನಿಷನ್ ಬಂತು. ಈಗ ಕಮಿಂಗ್ ಟು ದ ನೆಕ್ಸ್ಟ್ ಪದ అంటే ಕಂಟಿನ್ಯೂವಿಂಗ್ ದಟ್ ಓಲ್ಡ್ ವರ್ಷನ್. ಯಾಜ್ಞವಲ್ಕ್ಯ ಪದ ಮಧ್ಯದಲ್ಲಿ ಬಂತು. ಓಕೆ. ಯಸ್ಮಾತ್ ಅಯಂ ಪುರುಷಾರ್ಧಃ, ಅಯಂ ಪುರುಷಃ ಅರ್ಧಃ ಸ್ತ್ರೀ ಚ ಅರ್ಧಃ. ಪುರುಷಾರ್ಧಃ ಆಕಾಶಃ. ಅಯಂ ಪುರುಷಾರ್ಧಃ ಆಕಾಶಃ ಸ್ತ್ರೀ ಅರ್ಧಶೂನ್ಯಃ. ಅಯಂ ಅರ್ಧಶ್ಚೇತ್ ಅರ್ಧೇನ ಶೂನ್ಯೋ ಭವತಿ, ಅರ್ಧಶ್ಚೇತ್ ಅರ್ಧೇನ ನ್ಯೂನೋ ಭವತಿ. ಅತಏವ ತತ್ ನ್ಯೂನಂ ಪುನಃ ಸ್ತ್ರೀ ಪುನಃ ಉದ್ವಹನಾತ್. ಉದ್ವಹನಮಿತ್ಯುಕ್ತೆ ವಿವಾಹಃ. ಪುನಃ ಉದ್ವಹನಾತ್ ವಿವಾಹಾತ್ ಕಿಂ ಭವತಿ? ವಿವಾಹಾತ್ ಸ್ತ್ರೀಂ ಪ್ರಾಪ್ನೋತಿ. ತೇನ ತತ್ ಅರ್ಧನ್ಯೂನತಾಂ ಪೂರಯತಿ. ಅರ್ಧಭಾಗ ನ್ಯೂನತಾ ಅಸ್ತಿ. ಅರ್ಧಭಾಗ ನ್ಯೂನತಾಂ ಪುನರುದ್ವಹನಾತ್ ತಸ್ಮಾತ್ ಪೂರ್ಯತೆ ಸ್ತ್ರೀಯ. ಪೂರ್ಯತೆ ಸ್ತ್ರೀಯ ಇತ್ಯುಕ್ತೆ ಸ್ತ್ರೀಯರ್ಧೇನ ಪುನಃ ಸಂಪುಟೀಕರಣೇನೇವ ವಿದಲಾರ್ಥ. అంటే ಸ್ತ್ರೀಯ ಸಂಪೂರ್ಯತೆ ಇತ್ಯುಕ್ತೆ ಸ್ತ್ರೀಯ ಶಬ್ದ ಅಪೇಕ್ಷಿತ ಅಲ್ಲಿದೆಯಾ? ಪೂರ್ಯತೆ ಸ್ತ್ರೀಯ ಇತಿ ಮೂಲಮಂತ್ರೆ ಅಸ್ತಿ. ಅದು ತ್ರುಟಿತಂ ಶಬ್ದ. ಮೂಲಮಂತ್ರದ ಪದ ಸ್ಕಿಪ್ ಮಾಡಿಬಿಟ್ರೆ, ಅದೇನು ಡ್ರಾಪ್ ಆಗಿಬಿಟ್ರೆ ಅರ್ಥವಾಗಲ್ಲ. ಅದು ಬೈ ಮಿಸ್ಟೇಕ್ ಸ್ಲಿಪ್ ಆಯ್ತು. ಅದು ಸ್ತ್ರೀಯ ಶಬ್ದ ಇರಬೇಕಲ್ಲಿ. ತಸ್ಮಾತ್ ಪೂರ್ಯತೆ ಸ್ತ್ರೀಯ ಮೂಲ ಮಂತ್ರದಲ್ಲಿದೆ, ಇಲ್ಲಿ ಬಿಟ್ಟು ಹೋಯಿತು. ಅರ್ಥ ಹೇಳುತ್ತಾ ಇದ್ದಾರೆ ಭಾಷ್ಯಕಾರರು. ಸ್ತ್ರೀಯ ಅಂದರೆ ಸ್ತ್ರೀಯರ್ಧೇನ ಅಂದರೆ ಯಾವುದು ನ್ಯೂನಮಾಸೀತ್. ಅಯಂ ಪುರುಷಃ ಅರ್ಧೇನ ಶೂನ್ಯಃ ಆಸೀತ್, ಅರ್ಧೇನ ನ್ಯೂನಃ ಆಸೀತ್. ಉದ್ವಹನಾತ್ ವಿವಾಹಾತ್, ವಿವಾಹಕರಣಾದ ಅನಂತರಂ ಸ್ತ್ರೀಂ ಸಂಪ್ರಾಪ್ಯ ತತ್ ಅವಶಿಷ್ಟಂ ನ್ಯೂನಂ ಅರ್ಧಂ ಪ್ರಾಪ್ನೋತಿ ಇತಿ. ಅರ್ಧೇನ ಪುನಃ అంటే ಅವಶಿಷ್ಟಂ ಅರ್ಧಂ ಪುನಃ ಪ್ರಾಪ್ನೋತಿ ಎಂದರ್ಥ. ಪುನಃ ಸಂಪ್ರಾಪ್ಯ ಪೂರ್ಣೋ ಭವತಿ. ಪೂರ್ಯತೆ ಇತ್ಯುಕ್ತೆ ಪೂರ್ಣೋ ಭವತಿ. ಇದಕ್ಕೆ ಉದಾಹರಣೆ ಹೇಳ್ತಾ ಇದ್ದಾರೆ. ಜಸ್ಟ್ ಆ್ಯಸ್ ಪುನಃ ಸಂಪುಟೀಕರಣೇನ ಇವ ವಿದಲಾರ್ಥ. ಅದು ಒಂದು ಬೀಜವನ್ನು, ದ್ವಿದಳ ಬೀಜವನ್ನು ಬಿಡಿಸಿದ್ದರೆ ಅರ್ಧೇನ ವಿಭಕ್ತಂ ಭವತಿ ಖಲು. ಅರ್ಧೇನ ವಿಭಕ್ತಂ ವಿದಲಿತಂ ಪುನಃ ಸಂಪುಟೀಕೃತೆ ಸತಿ. ಸಂಪುಟೀಕರಣಂ ಪುನಃ ಸಂಯೋಜನಂ.
ಸಂಪುಟಿ ಅಂದರೆ ವಿದಲಿತ ದಲೆ ಪುನಃ ಸಂಪುಟೀಕರಣೇನ ಕಿಂ ಭವತಿ ಏಕೀಭವತಃ. ಅದೇ ಅಂದರೆ ಸಂಪುಟೀಕರಣೇನ ಇವ ವಿದಲಾರ್ಧಃ, ವಿದಲಿತ ಅರ್ಧಃ ಪುನಃ ಸಂಪುಟೀಕರಣೇನ ಏಕೀಭವತಿ ಪೂರ್ಣಂ ಭವತಿ ತಥಾ ಪೂರ್ಣೋ ಅಭೂತ್. ಈ ವಾಕ್ಯಂ ಸಮಾಪಯಾಮಿ. ಇನ್ನೇನು ತಾಮ್, ಇಲ್ಲಿ ಒಂದು ನೋಡಿ, ತಾಮ್ ಶಬ್ದಕ್ಕೆ ಅರ್ಥ ಅಲ್ಲಿ ಮಧ್ಯದಲ್ಲಿ ಇನ್ನೊಂದು ಸೇರಿಸಿಬಿಟ್ಟಾರೆ ನೋಡಿ. ಸ ಪ್ರಜಾಪತಿ ಮನ್ವಾಕ್ಯ ಎಂದು ಹೇಳಿಬಿಟ್ಟು ತಾಮ್ ಶಬ್ದಕ್ಕೆ ಅರ್ಥ ಶತರೂಪಾಖ್ಯಾಮ್ ಎಂದು ನಂತರ ಹೇಳ್ತಾರೆ. ಆ ಮಧ್ಯದಲ್ಲಿ ಇನ್ನೊಂದು ಫ್ರೇಜ್ ಸೇರಿಸಿಬಿಟ್ಟಾರೆ ನೋಡಿ. ಅದರಿಂದ ಅವರು ಏನು ಹೇಳಬೇಕಿತ್ತಂದರೆ ಸ ಪ್ರಜಾಪತಿ ಮನ್ವಾಕ್ಯ ಎಂದು ಹೇಳಿ ಇಲ್ಲಿ ನಂತರ ತಾಮ್ ಶಬ್ದ ಅತ್ರ ಯೋಜನೀಯ. ತಾಮ್ ಅಂದರೆ ಶತರೂಪಾಖ್ಯಾಂ, ತಾಮ್ ಶಬ್ದಸ್ಯ ಅರ್ಥಃ ಶತರೂಪಾಖ್ಯಾಂ. ಸಿ ತಾಮ್ ಶಬ್ದಂ ಮೂಲಮಂತ್ರೇ ಅಸ್ತಿ, ತಾಮ್ ಗೃಹೀತ್ವಾ ಶತರೂಪಾಖ್ಯಾಮಿತಿ ಸಾಕ್ಷಾತ್ ವಕ್ತವ್ಯಮಾಸೀತ್, ಕಿಂತು ಅನುಕ್ತ್ವಾ ಮಧ್ಯೆ ಇದಂ ಪದಂ ಯೋಜಯತಿ ಸ ಪ್ರಜಾಪತಿ ಮನ್ವಾಕ್ಯಃ ಇತಿ ಯೋಜಯತಿ. ಏತತ್ತತ್ರ ಮಂತ್ರೇ ನಾಸ್ತಿ, ಭಾಷ್ಯಕಾರೈರ್ ಯೋಜಿತಂ. ಅದರಿಂದ ಏನು ಹೇಳಬೇಕಂದ್ರೆ ಸ ಪ್ರಜಾಪತಿ ಮನ್ವಾಕ್ಯಃ ಏತದನಂತರಂ ತಾಮ್ ಇತಿ ಶಬ್ದಂ ಯೋಜಯಿತ್ವಾ ತಾಮ್ ಶಬ್ದಮಿತಿ ಮಂತ್ರಪದಂ ಆದಾಯ ಶತರೂಪಾಖ್ಯಾಮಿತಿ ವ್ಯಾಖ್ಯಾತವ್ಯಂ. ಭೇದ ಅರ್ಥವಾಯ್ತಾ ನಾನು ಹೇಳಿದ್ದು? ಓಕೆ. ತಾಮ್ ಶತರೂಪಾಖ್ಯಾಂ ಆತ್ಮನೋ ದುಹಿತರಂ ಇಲ್ಲಿ ಹೇಳಿಬಿಟ್ಟ ನೋಡಿ. ಈ ದುಹಿತರಂ ವಿಷಯ ಐ ಥಿಂಕ್ ಶ್ವೋ ವಕ್ಷಾಮಿ. ಆತ್ಮನೋ ದುಹಿತರಂ ಪತ್ನಿತ್ವೇನ ಕಲ್ಪಿತಾಂ ಸಮಭವತ್. ತನ್ನ ಮಗಳನ್ನು ಫಸ್ಟ್ ಇದು ದುಹಿತ ಹೇಗಾಗುತ್ತದೆ? ಸಂಕಲ್ಪ ಮಾತ್ರೇಣ ಸೃಷ್ಟಿ, ಮೈಥುನ ಸೃಷ್ಟಿ ಅಲ್ಲವಲ್ಲ. ಮೈಥುನ ಸೃಷ್ಟಿ ಅಲ್ಲ, ಸಂಕಲ್ಪ ಸೃಷ್ಟಿ. ಅಂದರೆ ಒಂದೇ ಶರೀರವನ್ನು ಅನೇಕ ಶರೀರ ಮಾಡಿದ್ದರೆ ಭಾಷ್ಯಕಾರೈರೇವ ಉಕ್ತಂ ಯಥಾ ಕ್ಷೀರಂ ದಧಿಭಾವಂ ಪ್ರಾಪ್ನೋತಿ ನ ತಥಾ ಆತ್ಮರೂಪೇಣ ಅವಸ್ಥಿತಃ ಏವ ಅನೇಕ ಶರೀರಾಣಿ ಧಾರಯತಿ ಇತಿ ಸಂಕಲ್ಪ ಮಾತ್ರೇಣ. ಇದು ಸಂಕಲ್ಪ ಸೃಷ್ಟಿಗೆ ದುಹಿತ ಹೇಗಾಗುತ್ತದೆ ಅಂದರೆ ಆತ್ಮನೋ ದುಹಿತರಂ ಪತ್ನಿತ್ವೇನ ಕಲ್ಪಿತಾಂ. ಅವರು ಮಗಳಾದರೂ ಪತ್ನಿಯನ್ನು ಮಾಡಿಕೊಂಡು ಬಿಟ್ಟ, ಮಗಳನ್ನು ಪತ್ನಿ ಮಾಡಿಕೊಂಡು ಬಿಟ್ಟು ಸಮಭವತ್ ಮೈಥುನಮುಪಗತವಾನ್. ಆವಾಗ ತತಃ ತಸ್ಮಾದ್ ಉಪಗಮನಾತ್ ಮನುಷ್ಯ ಅಜಾಯಂತ. ಇದು ಹೊಂದುತ್ತದೆ. ಏತಸ್ಯಾರ್ಥಂ ಶ್ವೋ ವಕ್ಷಾಮಿ ಸಮಯೋ ಜಾತಃ. ನಾಳೆ ನನ್ನ ಅಭಿಪ್ರಾಯ ಹೇಳ್ತೀನಿ. ಯಾಕಂದರೆ ಇದು ಮೊದಲೇನೋ ನಾನು ಪತಿ ಪತ್ನಿ ಹೇಳುವುದರಿಂದ ದುಹಿತ ಹೊಂದಲ್ಲ ಎಂದು ದುಹಿತೃ ಶಬ್ದ ಪ್ರಯೋಗ ನಯುಜ್ಯತೆ ಏವ ಇತಿ ಮಯಾ ಉಕ್ತಂ ಹಸ್ತನ ಪಾಠೆ, ಹಸ್ತನೇವ ಅಥವಾ ಪರಹ್ಯಸ್ತನ ಪಾಠೆ. ಕಿಂತು ಅಧುನಾ ಶತಪಥಬ್ರಾಹ್ಮಣೆ ದುಹಿತ ಇತಿ ಸ್ಪಷ್ಟಶಬ್ದಃ ಉಪಲಭ್ಯತೆ ಅನ್ಯತ್ರ. ತರ್ಹಿ ಅನ್ಯತ್ರ ದುಹಿತ ಇತಿ ಶಬ್ದಃ ಸ್ಪಷ್ಟಮುಪಲಭ್ಯತೆ. ತರ್ಹಿ ಕಿಂ ಕರ್ತವ್ಯಂ? ನನ್ನ ಅಭಿಪ್ರಾಯವೇನೆಂದರೆ ಈ ದುಹಿತ ಶಬ್ದ ಅನ್ಯತ್ರ ಪ್ರಸಂಗೆ ಅಸ್ತಿ, ಅಸ್ಮಿನ್ ಪ್ರಸಂಗೆ ಪತ್ನಿ ಏವ ಅಸ್ತಿ. ಅತಯೇವ ಅಸ್ಮಿನ್ ಪ್ರಸಂಗೆ ಪತ್ನಿ ಉಕ್ತ್ವಾ ವ್ಯಾಖ್ಯಾನಮೇವ ಸುಕರಂ. ತತ್ರ ಯತ್ರ ದುಹಿತೃ ಅಸ್ತಿ ತತ್ರ ತತ್ ಪ್ರಸಂಗಾನುಗುಣ್ಯೇನ ತತ್ರ ವ್ಯಾಖ್ಯಾತವ್ಯಂ. ಏಕತ್ರ ಉಕ್ತಂ ಅನ್ಯತ್ರ ಆನೀಯ ಏವಂ ಸಂಯೋಜ್ಯ ಕಿಮುಚ್ಯತೆ ವಿರೋಧ ನ ಕಾರ್ಯ ಇತಿ ನ ಭಾತಿ ಮಹ್ಯಂ ಭಾತಿ. ಅಲ್ಲವೇ? ಇಲ್ಲಿ ದುಹಿತ ಎಂದು ಹೇಳಲಿಲ್ಲ, ಸುಮ್ಮನೆ ಪತ್ನಿ ಹೇಳಿದ್ದಾರೆ ಸಾಕು. ಪತ್ನಿ ಹೇಳಿಬಿಟ್ಟು ಮುಂದುವರೆದರೆ ಇದು ಯಥಾವತ್ತ ಆಗುತ್ತದೆ, ಇಲ್ಲೇನು ಗೊಂದಲ ಇಲ್ಲ. ಅನ್ಯತ್ರ ಉಕ್ತಂ ದುಹಿತ ಎನ್ನುವ ಶಬ್ದ ಅದಕ್ಕೆ ತಾತ್ಪರ್ಯ ಬೇರೆ. ದುಹಿತ ಹೇಳಿದ್ದು ಏಕೆ ಅಂದರೆ ತಾತ್ಪರ್ಯ ಬೇರೆ. ಒಂದು ಕಡೆ ಹೇಳಿದ್ದು ಒಂದು, ಇನ್ನೊಂದು ಕಡೆ ಹೇಳಿದ್ದು ಇನ್ನೊಂದು. ಎಲ್ಲಿ ಹೇಳಿದ್ದಕ್ಕೆ ಅದೇ ವ್ಯಾಖ್ಯಾನ ಮಾಡಿದೆ, ಅಲ್ಲಿ ಇಲ್ಲಿ ಸೇರಿಸಿಬಿಟ್ರೆ ಗೊಂದಲ ಹೆಚ್ಚಾಗ್ತದೆ. ಏತತ್ತು ಶ್ವೋ ವಕ್ಷಾಮಿ. మరి ಏಕೆ ಹೇಳುತ್ತಾರೆಂದರೆ ಈ ಸೃಷ್ಟಿ ವಾಸ್ತವಿಕ ಘಟನೆ ಅಲ್ಲ, ಇದು ಕೇವಲ ಕಲ್ಪನಾ ಮಾತ್ರ, ಆಖ್ಯಾಯಿಕ ಉಚ್ಯತೆ. ಏಕೆಂದರೆ ನೀವು ಸಂಹಿತಾ ಬ್ರಾಹ್ಮಣಗಳನ್ನು ನೋಡಿದ್ದೀಯಾ? ಹೆಜ್ಜೆ 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 ಕಥೆಗೆ ಇವನ್ ಪ್ರಜಾಪತಿರ ಐಕ್ಷತಾ. ಈ ಐಕ್ಷತಾ ಎನ್ನುವುದು ಒಂದು 10,000 ಆದರೂ ವೇದದಲ್ಲಿ ಹೇಳ್ತದೆ. ನೀವು ನೋಡು, ಬ್ರಾಹ್ಮಣ ಸಂಹಿತಗಳು, ತೈತ್ತರಿಯ ಸಂಹಿತಾ ಬ್ರಾಹ್ಮಣ ತಗೊಂಡು ನೋಡು, ಹೆಜ್ಜೆ ಹೆಜ್ಜೆದಲ್ಲಿ ಐಕ್ಷತಾ ಅಂದರೆ ಯಾವುದೇ ಒಂದು ಸೃಷ್ಟಿ. ಆ ಸೃಷ್ಟಿ ತಾತ್ಪರ್ಯ ಏನಂದರೆ ಏನೋ ನಿಮಗೆ ಉಪದೇಶ ಮಾಡಲಿಕ್ಕೆ ಏನೋ ಕಲ್ಪನಾ, ಏನೋ ಕಥರೂಪವಾಗಿ ಹೇಳಿ ಆ ಕಥೆಯ ತಾತ್ಪರ್ಯವೇ ನೋಡಬೇಕೇ ಹೊರತು ಕಥೆಯ ಯುಕ್ತಾಯುಕ್ತತಾ ನ ದ್ರಷ್ಟವ್ಯ. ಕಥೆ ಗಾಥಾಯಾ ಆಖ್ಯಾಯಿಕಾಯಾ ಯುಕ್ತತಾ ನ ದ್ರಷ್ಟವ್ಯ. ತತ್ರ ತಾತ್ಪರ್ಯಮಸ್ತಿ ಕಸ್ಯಚಿತ್ ತಾತ್ಪರ್ಯಸ್ಯ ಉಪದೇಶಾಯ ಕಲ್ಪಿತಾ ಕಥಾ.
ಆ ಕಲ್ಪಿತ ಕಥದಲ್ಲಿ ಯುಕ್ತತಾ ನ ದ್ರಷ್ಟವ್ಯ. ಏಕೆಂದರೆ ನೀವು ಸಂಹಿತಾ ಬ್ರಾಹ್ಮಣಾದಿಗಳನ್ನು ನೋಡಿದರೆ ತುಂಬ ಕಲ್ಪನೆಗಳು ಮಾಡ್ತಾರೆ, ಎಷ್ಟೋ ಹೊಂದುವುದೇ ಇಲ್ಲ. ಅಗ್ನಿ ಒಂದು ಯಜ್ಞ ಮಾಡುತ್ತಾ ಇದ್ದರೆ ಅಗ್ನಿ ಓಡಿ ಹೋದನಂತೆ. ಅದೇನು ಅಂದರೆ ಅದು ಅಗ್ನಿ ಹೇಗೆ ಹೋದುವ, ಅಗ್ನಿ ಓಡಿ ಹೋದರೆ ಇವರೆಲ್ಲರೂ ಹುಡುಕಿ ಅಗ್ನಿಯನ್ನು ಹಿಡ್ಕೊಳ್ತಾರೆ ದೇವರು. ನಾನು ಹೇಳಿದ್ದೇನೆ ಈ ಕತೆ. ಓಕೆ, ಇದೆಲ್ಲ ಟೈಮ್ ಇಲ್ಲ, ನಾಳೆ ಹೇಳ್ತೀನಿ. ಈ ಕಥೆ ಹೇಳಿದ್ದರೆ ನಿಮಗೆ ಗೊತ್ತಾಗ್ತದೆ. ನಾಳೆ ಹೇಳ್ತೀನಿ ಈ ಕತೆ. ಇದು ಕೃಷ್ಣ ಯಜುರ್ವೇದದಲ್ಲಿದೆ. ಮೀನುಗಳನ್ನು ಹಿಡಿಯಬಹುದು ಎಂದು, ತಿನ್ನುವುದಕ್ಕೆ ಮೀನುಗಳನ್ನು ಹಿಡಿಯಬಹುದು ಎಂದು ಒಂದು ಕತೆ ಇದೆ. ಇವೆಲ್ಲ ಆಖ್ಯಾಯಿಕಗಳಪ್ಪ, ಇದೆಲ್ಲ ಕಲ್ಪಿತ ಕಥೆಗಳು ವೇದದಲ್ಲಿವೆ. ಹೇಳ್ತೀನಿ ನಾನು, ನಾಳೆ ಹೇಳ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ.